यो नमः हरिः ओम व्यासाय भवनाशाय शीशाय गुणराशये हृद्याय शुद्धविद्याय मध्वाय च नमो नमः। विष्णुतीर्थकल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः। ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನ ಯಜ್ಞದಲ್ಲಿ ನಾವು ನಿನ್ನೆ ತನಕ ಒಟ್ಟು 8 ಸ್ಕಂದಗಳ ಚಿಂತನೆ ನಡೆಸಿದ್ದೇವೆ. ಇಂದಿನಿಂದಾಗಿ ನವಮಸ್ಕಂದದ ಪ್ರವಚನ ಪ್ರಾರಂಭ ಆಗಲಿದೆ. ನವಮಸ್ಕಂದ ಅಂದರೆ ಅದು ಅನೇಕ ರಾಜ ಮಹಾರಾಜರುಗಳ, ಋಷಿಗಳ, ಮಹರ್ಷಿಗಳ, ಜ್ಞಾನಿಗಳ ಕಥೆಯ ದೊಡ್ಡ ಗುಚ್ಛ ಅದು. ಅಂತಹ 9ನೇ ಸ್ಕಂದದ ಚಿಂತನೆ ನಡೆಸಲಿಕ್ಕೆ ಅಂತ ಆಗಮಿಸಿರುವವರು ಬೆಂಗಳೂರಿನಿಂದ ಬಂದಂತಹ ವಿದ್ವಾಂಸರಾದಂಥ ಗುರುಪವನಾಚಾರ್ಯವರು. ಆಚಾರ್ಯರು ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 11 ವರ್ಷಗಳ ಕಾಲ ವೇದ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ಮಾಡಿ ನಂತರ ಪರಮಪೂಜ್ಯ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ಅವರ ಪಂಚಮ ಪರ್ಯಾಯ 5ನೇ ಪರ್ಯಾಯ, ಆ ಪಂಚಮ ಪರ್ಯಾಯದಲ್ಲಿ ಸಮಗ್ರವಾಗಿ ಅಲ್ಲೇ ಇದ್ದುಕೊಂಡು ಶ್ರೀಮನ್ಯಾಸದ ಗ್ರಂಥ ಅಧ್ಯಯನವನ್ನು ಮಾಡಿ ಮಂಗಳವನ್ನು ಕೂಡ ಅದೇ ಸಂದರ್ಭದಲ್ಲಿ ಉಡುಪಿಯಲ್ಲಿ ಮುಗಿಸಿದ್ದಾರೆ. ಅದಾದ ಮೇಲೆ ನಿರಂತರವಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದು ಪಾಠ, ಪ್ರವಚನ, ಯಾಜ್ಞಿಕ ಕ್ರಿಯೆ, ಅದೇ ರೀತಿಯಾಗಿ ದೊಡ್ಡ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರು ಆಗಿದ್ದಾರೆ. ಹೀಗೆ ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ರತರಾಗಿರುವಂಥವರು. ಇನ್ನು ವಿಶೇಷವಾಗಿ ನಮ್ಮ ವ್ಯಾಸರಾಜ ಮಠದ ಒಂದು ದೊಡ್ಡ ಯೋಜನೆ, ಅದು ಚಂದ್ರಿಕಾ ಅಂತರ್ಜಾಲ ವಿದ್ಯಾಲಯ, ಆನ್ಲೈನ್ ಗುರುಕುಲ ಅಂತ ಒಂದು ವ್ಯವಸ್ಥಿತವಾದಂಥ ದೊಡ್ಡ ಗುರುಕುಲವನ್ನು ಮಾಡಿದ್ದಾರೆ. ಅಂತರ್ಜಾಲದ ಮುಖಾಂತರ ಅನೇಕ ಗೃಹಸ್ಥರಿಗೆ, ವೇದಿಕರಿಗೆ ಪಾಠ ಅಂತ ಅದರ ನಿರ್ದೇಶಕರಾಗಿ ಕೂಡ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಂತಹ ವಿದ್ವಾಂಸರಾದಂಥ ಗುರುಪವನಾಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತ. ಈ ಒಂದು 9ನೇ ಸ್ಕಂದದ ಪ್ರವಚನ ಸೇವೆಯನ್ನು ದೂರದ ಅಮೆರಿಕದಲ್ಲಿ ವಾಸವಾಗಿರುವಂಥ ಸಂಜಯ್ ಮೂರ್ತಿ ಅಂತವರು ಸಲ್ಲಿಸಿದ್ದಾರೆ. ಅವರ ತಂದೆ ವೆಂಕಟೇಶ್ ಮೂರ್ತಿ ಮತ್ತು ಶಾಂತಾಮೂರ್ತಿ ಅಂತ ಆಗಮಿಸಿದ್ದಾರೆ. ಅವರಿಗೂ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಗಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಬಾಣೈರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅಂಜನಾ ಸೋನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಾಯೀ ಭವೈರಿಣೆ ಮಾಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥಂ ಬಿಂಬಸನ್ನಿಧೌ.
ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುನ್ ವಂದೇ ವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಮಹಾ ಮಹಿಮೆರಾದಂತಹ ಅವಧೂತ ಶಿಖಾಮಣಿಗಳಾದ ಪ್ರಾತಸ್ಮರಣೀಯರಾದ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಶ್ರೀಮದ್ಭಾಗವತದ ಉಪನ್ಯಾಸ ಅವರ ಸನ್ನಿಧಾನದಲ್ಲಿ ಯಾವಾಗ ನಡೆದರೂ ಅದು ಬಹಳ ವಿಶೇಷ. ಜ್ಞಾನ ಕಾರ್ಯಕ್ಕೆ ಭಗವಂತ ಅಷ್ಟು ಮಹತ್ವವನ್ನು ಕೊಟ್ಟಿರೋದರಿಂದ ಯಾವುದೇ ಸತ್ಕರ್ಮಗಳು ಪೂರ್ಣ ಆಗಬೇಕಾದರೂ ಅದರಲ್ಲಿ ಜ್ಞಾನ ಕಾರ್ಯ ಸೇರಿರಬೇಕು. ಅದರಲ್ಲೂ ಜ್ಞಾನಿಗಳ ಸನ್ನಿಧಾನದಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿಯಾದ ಅಪೇಕ್ಷೆಗಳು ಇರೋದಿಲ್ಲ. ಅವರು ಕೇವಲ ಮತ್ತೊಬ್ಬರಿಗೆ ಜ್ಞಾನವನ್ನು ಕೊಡೋದಕ್ಕೆ, ಅವರ ಸನ್ನಿಧಾನದಲ್ಲಿ ನಿತ್ಯ ಜ್ಞಾನ ಕಾರ್ಯ ನಡೆಯೋದಕ್ಕೇ ಅವರು ಮಹತ್ವವನ್ನು ಕೊಡ್ತಕ್ಕಂಥ ಮಹಾನುಭಾವರು. ತತ್ರಾಪಿ ಅವರ ಜೀವನದಲ್ಲಿ ಬಹಳ ವಿಶೇಷವಾಗಿ ಭಾಗವತದ ಸೇವೆಯನ್ನು ಮಾಡಿದವರು. ನಾವೆಲ್ಲ ಬಾಯಲ್ಲಿ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ, ಕಲಿಯುಗದಲ್ಲಿ ಸಾಕ್ಷಾತ್ ಕೃಷ್ಣ ಯಾರು ಅಂದರೆ ಅದು ಭಾಗವತವೇ. ಭಾಗವತದಲ್ಲೇ ದೇವರಿದ್ದಾನೆ, ಭಾಗವತದಲ್ಲಿದ್ದೇ ಭಗವಂತ ನಮ್ಮನ್ನು ಮಾತಾಡಿಸ್ತಾನೆ ಅಂತ ನಾವು ಬಾಯಲ್ಲಿ ಹೇಳಿದರೆ ಅವರು ಕೇವಲ ಬಾಯಲ್ಲಿ ಹೇಳಿದವರಲ್ಲ, ಅದನ್ನು ಸಾಕ್ಷಾತ್ತಾಗಿ ಕಂಡವರು, ಅದನ್ನೇ ಆನಂದಿಸಿದವರು. ಸಮಾಜದಿಂದ ಪೂರ್ಣವಾಗಿ ದೂರ ಉಳಿದು ಅದರಲ್ಲೇ ಜೀವನವನ್ನು ಮಾಡಿ ಕೊನೆಗೆ ನಮ್ಮಂತಹ ಪಾಮರರನ್ನೆಲ್ಲ ನೋಡಿ ಇವರೆಲ್ಲ ಉದ್ಧಾರ ಆಗಬೇಕಾಗಿದ್ದರೆ ಅವರಿಗೆ ಸಾರೋದ್ಧಾರ ಒಂದೇ ದಾರಿ ಅಂತ ತೋರಿಸಿ ಭಾಗವತ ಸಾರೋದ್ಧಾರವನ್ನು ಕೊಟ್ಟಂತಹ ಮಹಾನುಭಾವರು. ಯಾಕೆಂದರೆ ಅವರಂತೆ ನಾವು ಭಾಗವತದಲ್ಲೇ ಮುಳುಗಿ ಅದರ ಸಾರವನ್ನು ಸಂಗ್ರಹ ಮಾಡಿ ಅದನ್ನು ಆಸ್ವಾದಿಸಿ, ಪ್ರಾರಂಭದಲ್ಲೇ ಭಾಗವತ ಹೇಳುವ ಹಾಗೆ ಭುವಿ ಭಾವುಕಾಹ ಅಂತ ನಾವೆಲ್ಲ ಆ ರೀತಿಯ ಭಾವುಕರಲ್ಲ. ಸುಮ್ಮನೆ ಭಾಗವತವನ್ನು ಮೇಲಿಂದ ಮೇಲೆ ನೋಡಿ ಅದರ ಶ್ರವಣವನ್ನು ಮಾಡುವ ಸಾಮರ್ಥ್ಯ ಇದೆಯೇ ಹೊರತು ಅವರ ರೀತಿಯಲ್ಲಿ ಆಸ್ವಾದಿಸುವ ಸಾಮರ್ಥ್ಯ ನಮಗಿಲ್ಲ. ಆ ದೃಷ್ಟಿಯಿಂದ ಭಾಗವತವರ ಸಾರೋದ್ಧಾರವನ್ನು ಕೊಟ್ಟ ಮಹಾನುಭಾವರ ಸನ್ನಿಧಾನದಲ್ಲಿ ಅಧಿಕ ಮಾಸದಲ್ಲಿ ಅಲ್ಲೇ ಅದರ ಫಲವನ್ನು ತಿಳಿಸಿದ್ದಾರೆ. ವಿಧಾತೃ ಬ್ರಹ್ಮದೇವರೇ ಈ ವ್ಯಕ್ತಿಗೆ ಇಷ್ಟು ಪುಣ್ಯ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಗವತವನ್ನು ಅಧಿಕ ಮಾಸದಲ್ಲಿ ಶ್ರವಣ ಮಾಡಿದರೆ, ಅದರ ದಾನವನ್ನು ಮಾಡಿದರೆ, ಅದರ ಪಾರಾಯಣವನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ಬೋದು ಅಂತ ಹೇಳಲಿಕ್ಕಾಗಲ್ಲ ಅಂತ ನಾವ್ಯಾರೋ ಹೇಳೋದಲ್ಲ, ಬ್ರಹ್ಮದೇವರಿಗೂ ಹೇಳಲಿಕ್ಕಾಗಲ್ಲ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಅಂತಹ ಶ್ರೀಮದ್ಭಾಗವತದ ನಿರಂತರವಾದ ಪ್ರವಾಹ ಅದು ಅಧಿಕ ಮಾಸದ ಪ್ರಾರಂಭದಿಂದ ಅದು ನಡೀತಾ ಬರ್ತಾ ಇದೆ. ಅದರಲ್ಲಿ ನಾವು 9ನೇ ಮೆಟ್ಟಲಲ್ಲಿ ಆತ್ಮನಿವೇದನಂ ಅಂತ ಪ್ರಹ್ಲಾದರಾಜರು ಸಪ್ತಮಸ್ಕಂದ ಭಾಗವತದಲ್ಲಿ ತಿಳಿಸುವ ಹಾಗೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9ನೇ ಮೆಟ್ಟಲು. ಕೊನೆಯದಾಗಿ ಇಲ್ಲಿ ತನಕ ಎಲ್ಲ ಶ್ರವಣ ಮನನ ಇತ್ಯಾದಿಗಳನ್ನೆಲ್ಲ ಮಾಡಿ ಕೊನೆಗೆ 9ನೇ ಮೆಟ್ಟಲೇನು ಅಂದರೆ ನನ್ನನ್ನೇ ನಾನು ದೇವರಿಗೆ ಅರ್ಪಿಸ್ಕೊಂಡ್ಬಿಡೋದು. ಅವನು ಹೇಳಿದಾಗೆ ಏನು ನಾನು ಮಾಡ್ತಾ ಇರೋದು ಅಂತ ಏನಿಲ್ಲ, ಎಲ್ಲ ಅವನೇ ಮಾಡಿಸ್ತಾ ಇರೋದು, ಎಲ್ಲವೂ ಅವನೇ ಮಾಡ್ತಾ ಇರೋದು ಅನ್ನುವ ಭಾವ. ನಾನು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬ ಅದು ಅವನಿಗೆ ಸೇರಿದ್ದು. ಈ ರೀತಿಯಲ್ಲಿ ಕೊನೆಯದಾಗಿ ಬದುಕಿದರೆ ಆಮೇಲೆ ಏನಾಗುತ್ತೆ? ಇದು 9ನೇ ಮೆಟ್ಟಲು, 9ನೇ ನವಮ ಸ್ಕಂದದಲ್ಲಿ ನಾವಿದ್ದೇವೆ. 10ನೇ ಸ್ಕಂದದಲ್ಲಿ ಸಾಕ್ಷಾತ್ ಕೃಷ್ಣ ಅವರ ಹೃದಯದಲ್ಲಿ ಅವತಾರವನ್ನು ಮಾಡ್ತಾನೆ ಅಂತ ಅದನ್ನು ತೋರಿಸಿಕೊಡ್ತಾರೆ. ಹಾಗಾಗಿ ನಾವಿವಾಗ ಈ 9ನೇ ಸ್ಕಂದದ ಚಿಂತನೆಯಲ್ಲಿ
ಅನೇಕ ರಾಜರುಗಳ ಚರಿತ್ರೆಯನ್ನು ನಾವು ನೋಡ್ತಾ ಬರ್ತೇವೆ. ಎಲ್ಲ ರಾಜರ ವಂಶಾವಳಿ. ಯಾಕೆಂದರೆ ಒಂದು ಪುರಾಣದಲ್ಲಿ ಸರ್ಗ, ವಿಸರ್ಗ, ಭೂತಿ, ಈಶಕಥ, ಮನ್ವಂತರ ಅಂತೆಲ್ಲ 10 ಲಕ್ಷಣಗಳನ್ನು ಪುರಾಣಕ್ಕೆ ಹೇಳ್ತಾರೆ. ಆ 10 ಲಕ್ಷಣಗಳಲ್ಲಿ ಇದು ಒಂದೊಂದು ಮನ್ವಂತರದಲ್ಲಿ ಏನೇನೆಲ್ಲ ಚರಿತ್ರೆಗಳು ನಡೆದಿದೆ, ಯಾವ್ಯಾವೆಲ್ಲ ರಾಜರು ಬಂದಿದ್ದಾರೆ, ಅವರೆಲ್ಲ ಯಾವ್ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬದುಕಬೇಕು ಅಂತ ತೋರಿಸಿದ್ದಾರೆ. ಕೆಲವರು ಯಾವ ರೀತಿಯಲ್ಲಿ ಬದುಕಬೇಕು ಅಂತ, ಕೆಲವರು ಯಾವ ರೀತಿಯಲ್ಲಿ ಬದುಕಬಾರದು ಅಂತ. ಎರಡನ್ನೂ ದೊಡ್ಡವರ ಚರಿತ್ರೆಯನ್ನು ನೋಡಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಭಾಗವತ ನವಮ ಸ್ಕಂದದಲ್ಲಿ ಆತ್ಮನಿವೇದನ, ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಭಗವಂತನನ್ನು ಕಂಡಂತಹ ಅನೇಕ ರಾಜರ ಚರಿತ್ರೆಯನ್ನು ಇದರಲ್ಲಿ ತಿಳಿಸ್ತಾರೆ. ವಿಶೇಷವಾಗಿ ವಂಶಾವಳಿಯನ್ನು ಹೇಳೋದರಿಂದ, ಇದರ ಶ್ರವಣ, ಇದರ ಪಾರಾಯಣ, ಈ ನವಮಸ್ಕಂದದ ಅಧ್ಯಯನದಿಂದ ವಂಶಾಭಿವೃದ್ಧಿ ಆಗತ್ತೆ ಅಂತ ಇದಕ್ಕೊಂದು ಫಲವನ್ನು ಕೂಡ ಹೇಳ್ತಾರೆ. ಕೃಷ್ಣನ ಕಥೆಯನ್ನು ಕೇಳುತ್ತೇವೆ, ಅದು ಸರಿ. ಈ ಚರಿತ್ರೆಯನ್ನು, ಎಲ್ಲ ರಾಜರ ಚರಿತ್ರೆಯನ್ನು ಕೇಳೋದ್ರಿಂದಲೂ ಅಂಥದ್ದೊಂದು ಫಲ ಇದೆ. ಹೀಗೆ ಫಲದ ಅಪೇಕ್ಷೆಯನ್ನು ಇಟ್ಕೊಂಡವರಿಗೆ ಫಲವನ್ನೂ ಕೊಡ್ತಾ, ಯಾವ ಫಲ ಅಪೇಕ್ಷೆ ಇಲ್ಲ, ಕೇವಲ ಭಗವಂತ ಪ್ರೀತನಾಗಲಿ ಅಂದರೆ ಯಾವ ರೀತಿಯಲ್ಲಿ ಅವನನ್ನು ಪ್ರೀತಿಪಡಿಸಬೇಕು ಅನ್ನೋದಕ್ಕೂ ರಾಜರ ಚರಿತ್ರೆಗಳನ್ನು ನಿರೂಪಣೆ ಮಾಡ್ತಾ ನಮಗೆ ನವಮಸ್ಕಂದ ಭಾಗವತ ತಿಳಿಸುತ್ತೆ. ಸಮಾಜದಲ್ಲಿ ನಾವು ಯಾವಾಗಲೂ ದೊಡ್ಡವರನ್ನೇ ಅನುಸರಿಸೋದು. ಯಾರನ್ನು ಅನುಸರಿಸ್ತೇವೆ ಅಂದರೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ನಾವು ಅನುಸರಿಸ್ತೇವೆ. ಶ್ರೀಮಂತರು, ತುಂಬ ಹಣವಂತರು ಯಾರಿದ್ದಾರೆ, ಗುಣವಂತರನ್ನು ಅನುಸರಿಸೋದು ಕಡಿಮೆ, ಹಣವಂತರನ್ನು ಅನುಸರಿಸೋದೇ ಜಾಸ್ತಿ. ಆ ದೃಷ್ಟಿಯಲ್ಲಿ ಭಾಗವತ ನವಮಸ್ಕಂದದಲ್ಲಿ ರಾಜರ ಚರಿತ್ರೆ, ಅವರೆಲ್ಲ ಬೇಕಾದಷ್ಟು ಶ್ರೀಮಂತರು, ಬೇಕಾದಷ್ಟು ಸಂಪತ್ತಿದೆ, ಅವರಿಗೆ ಕೊರತೆಯೇ ಇಲ್ಲ. ಆದರೂ ಅವರ ಜೀವನದಲ್ಲಿ ಅವರು ಮಾಡಿದ್ದೇನನ್ನ ಅಂದರೆ ಅವರೆಲ್ಲ ಭಗವಂತನನ್ನೇ ಆಶ್ರಯಿಸಿಕೊಂಡು ನಾವೆಲ್ಲ ಉದ್ಧಾರ ಆಗಿದ್ದೇವೆ ಅಂತ ತಿಳಿಸಿದ್ದಾರೆ ಹೊರತು ಅವರಿಗಿದ್ದ, ಅವರ ಹಿಂದಿನಿಂದ ಅವರ ಹಿರಿಯರು ಸಂಪಾದನೆ ಮಾಡಿಕೊಂಡು ಬಂದ ಸಂಪತ್ತು ಅದು ನಮಗೆ ಯಾವುದಕ್ಕೂ ಬರಲಿಲ್ಲ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡಿ ಉತ್ತಮವಾದ ಲೋಕವನ್ನು ತಲುಪಲಿಕ್ಕೆ ನಮಗೆ ಸಂಪತ್ತು ಕಾರಣ ಆಗಲಿಲ್ಲ, ಭಗವಂತನ ವಿಶೇಷವಾದ ಅನುಗ್ರಹವೇ ಕಾರಣವಾದದ್ದು ಅಂತ ನಾವಿವತ್ತೇನು ಸಮಾಜದಲ್ಲಿ ಶ್ರೀಮಂತರನ್ನು ಅನುಸರಿಸ್ತೇವೆ, ಭಾಗವತ ಹೇಳುತ್ತೆ ಆ ಶ್ರೀಮಂತರಿಗಿಂತ ಇನ್ನೂ ಹೆಚ್ಚು ಚಕ್ರವರ್ತಿಗಳಾದವರು ಕೂಡ ಈ ಭಗವಂತನ ಸೇವೆಯನ್ನು ಮಾಡೇ ಉತ್ತಮವಾದ ಲೋಕವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ರಾಜರ ಚರಿತ್ರೆಯನ್ನು ಹೇಳ್ತಾ ಇದೆ ಭಾಗವತ ಅಂತಲ್ಲ, ಅಲ್ಲೂ ಕೂಡ ಭಗವಂತನ ಮಹಿಮೆಗಳನ್ನೇ ತಿಳಿಸ್ಲಿಕ್ಕೋಸ್ಕರವಾಗಿ ನವಮಸ್ಕಂದ ಭಾಗವತ ಅದು ಹೊರಟಿದೆ. ಪ್ರಾರಂಭದಲ್ಲಿ ಸೂರ್ಯವಂಶದ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ ಯೋಸೌ ಸತ್ಯವ್ರತೋ ನಾಮ ರಾಜರ್ಷಿರ್ದ್ರವಿಡೇಶ್ವರಃ ಜ್ಞಾನಂ ಯೋತೀತ ಕಲ್ಪಾಂತೆ ಲೇಭೆ ಪುರುಷ ಸೇವಯಾ. ಪ್ರಾರಂಭ ಮಾಡ್ತಾರೆ ಅದರಲ್ಲಿ. ಸೂರ್ಯವಂಶದಲ್ಲಿ ಪ್ರಾರಂಭದಲ್ಲಿ ಹಿಂದಿನ ಮನ್ವಂತರದಲ್ಲಿ ಸತ್ಯವ್ರತ ಅನ್ನುವ ರಾಜ ಮತ್ಸ್ಯರೂಪಿ ಪುರುಷ ಸೇವೆಯ, ಪುರುಷ ಅಂದರೆ ಭಗವಂತನ ಸೇವೆಯಿಂದ, ತತ್ರಾಪಿ ಮತ್ಸ್ಯರೂಪಿ ಭಗವಂತನ ಸೇವೆಯಿಂದ ಮತ್ಸ್ಯರೂಪಿ ಭಗವಂತ ಸತ್ಯವ್ರತ ರಾಜನಿಗೆ ಹೇಳ್ತಾನೆ, ಕೊನೆಯಲ್ಲಿ ಎಲ್ಲ ಕಡೆಯಲ್ಲೂ ಪೂರ್ಣವಾಗಿ ಈ ಪ್ರಳಯ, ಆ ಪ್ರಳಯದಲ್ಲಿ ಎಲ್ಲ ಬರೀ ನೀರೇ ತುಂಬಿಕೊಂಡಿದ್ದಾಗ ಇದನ್ನು ದಾಟೋದು ಹೇಗೆ ಅಂತ ನಿನಗೆ ಅನ್ನಿಸಿದಾಗ ನನ್ನನ್ನು ಸ್ಮರಣೆ ಮಾಡು, ನಾನು ಅವಾಗ ಬರ್ತೇನೆ. ಒಂದೇ ದೋಣಿಯಲ್ಲಿ ಎಲ್ಲ ಸಪ್ತರ್ಷಿಗಳು, ಮುಂದಿನ ಸೃಷ್ಟಿಗೆ ಬೇಕಾದ ಪದಾರ್ಥಗಳು, ನಿನ್ನನ್ನು ಕೂಡಿಸಿಕೊಂಡು ನಾನೇ ಈ ಪ್ರಳಯ ಜಲವನ್ನು ದಾಟಿಸಿ ಮುಂದಿನ ಮನ್ವಂತರಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ ರೀತಿಯಲ್ಲಿ ಆ ಪುರುಷ ಸೇವೆಯ ಅಂದರೆ ಮತ್ಸ್ಯರೂಪಿ ಭಗವಂತನ ಸೇವೆಯಿಂದಾಗಿ ಒಳ್ಳೆ ತತ್ವಜ್ಞಾನವನ್ನು ಪಡ್ಕೊಂಡು ಮುಂದಿನ ಸೃಷ್ಟಿ, ಅವನ ವಂಶದಲ್ಲಿ ಯಾರ್ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಆ ವಂಶದಲ್ಲಿ ಅದನ್ನು ಹೇಳಬೇಕಾದರೆ ಅನೇಕ ಜನ ರಾಜರು ಈ ಭೂಮಿಯನ್ನು ಬಂದು ಆಳುವವರಿದ್ದಾರೆ. ಅವರೆಲ್ಲ ಆಳಿದ ನಂತರದಲ್ಲಿ ಅವರೆಲ್ಲ ಬರೀ ಇತಿಹಾಸದಲ್ಲಿ ಸೇರ್ತಾರೆ ಹೊರತು ಶಾಶ್ವತವಾಗಿ ಯಾರೂ ರಾಜರಾಗಿ ಉಳಿಯೋದಿಲ್ಲ. ದೊಡ್ಡ ದೊಡ್ಡ ರಾಜರು ಬೇಕಾದಷ್ಟು ಉಪಕಾರವನ್ನು ಮಾಡಿದವರು, ಆದರೆ ಶಾಶ್ವತವಾಗಿ ಯಾರೂ ಇರೋದಿಲ್ಲ ಅನ್ನೋದನ್ನು ಭಾಗವತ ನಮಗೆ ಸ್ಪಷ್ಟಪಡಿಸುತ್ತೆ. ಯಾಕೆಂದರೆ
ಸಾಮಾನ್ಯ ಮನುಷ್ಯರಾದ ನಾವು ಸಮಾಜಕ್ಕೂ ಉಪಯೋಗ ಇಲ್ಲ, ನಮ್ಮಿಂದ ಪ್ರಯೋಜನ ಏನಿಲ್ಲ, ಸ್ವಾರ್ಥಕ್ಕೋಸ್ಕರ ಬದುಕಿದ ನಾವೇ ಶಾಶ್ವತವಾಗಿ ಉಳಿತೇವೆ ಅಂತ ತಿಳ್ಕೊಳ್ಳೋದು ಬೇಡ. ಎಲ್ಲ ಸಮಾಜಕ್ಕೆ ಸರ್ವ ಪ್ರಾಣಿಗಳಿಗೂ ಉಪಕೃತರಾಗಿದ್ದಂತಹ ಶ್ರೇಷ್ಠ ರಾಜರುಗಳು ಕೂಡ ತಮ್ಮ ಕೊನೆಯನ್ನು ತಾವು ಕಂಡಿದ್ದಾರೆ. ಈ ಭೂಲೋಕದಲ್ಲೇ ಅವರು ಯಾರೂ ಇಲ್ಲ ಅನ್ನೋದನ್ನು ಭಾಗವತ ಅದನ್ನು ತೋರಿಸಿಕೊಡತ್ತೆ. ಹಾಗೆ ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ವೈವಸ್ವತ ಮನುವಿನ ವಂಶದಿಂದ ಪ್ರಾರಂಭ ಮಾಡ್ತಾರೆ. ಆ ವೈವಸ್ವತ ಮನುವಿಗೆ 10 ಜನ ಮಕ್ಕಳಿರ್ತಾರೆ ಅಂತ ಅದನ್ನು ತಿಳಿಸ್ತಾರೆ. ಇಕ್ಷ್ವಾಕು ನೃಗ ಶರ್ಯಾತಿ ದಿಷ್ಟದೃಷ್ಟ ಕರುಷಗಾನ್ ನರಿಷ್ಯಂತಂ ವೃಷದ್ರಂಚ ನಾಭಾಗಂಚ ನಭಂ ವಿಭುಂ ಅಂತ 10 ಜನ ಮಕ್ಕಳು ಅವನಿಗೆ ಇರ್ತಾರೆ ಅಂತ. ಆ 10 ಜನ ಮಕ್ಕಳು ಹುಟ್ಟೋದಕ್ಕಿಂತ ಮೊದಲು ಅವನಿಗೆ ಮಕ್ಕಳು ಇರಲಿಲ್ಲ. ಈ 10 ಜನ ಹುಟ್ಟೋದಕ್ಕೆ ಮೊದಲು ಯಾವಾಗ ವೈವಸ್ವತ ಮನುವಿಗೆ ಮಕ್ಕಳಿರಲಿಲ್ಲ, ಆವಾಗ ಅಪ್ರಜಸ್ಯ ಮನೋಪೂರ್ವಂ ವಸಿಷ್ಠೋ ಭಗವಾನ್ ಕಿಲ ಮಿತ್ರಾವರಣಯೋರಿಷ್ಟಿಂ ಪ್ರಜಾರ್ಥಮಕರೋದ್ ವಿಭು. ಮಿತ್ರಾವರಣೇಷ್ಟಿ ಅಂತ, ಮೈತ್ರಾವರಣೇಷ್ಟಿಂ ಕುರ್ಯಾತ್ ಪುತ್ರಕಾಮಃ ಅಂತ ಒಂದು ಮಾತಿದೆ. ಪುತ್ರಕಾಮಃ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮಗನನ್ನು ಪಡ್ಕೊಳ್ಬೇಕಾಗಿದ್ದರೆ, ಅಂದ್ರೇನು, ಪುರುಷ ಸಂತಾನವನ್ನು ಅಪೇಕ್ಷೆ ಪಡೋದಾಗಿದ್ದರೆ, ಒಬ್ಬ ಗಂಡು ಮಗು ಬೇಕು ನಮಗೆ ಅನ್ನೋ ಅಪೇಕ್ಷೆ ಇದ್ದರೆ ಈ ಮಿತ್ರಾವರಣೇಷ್ಟಿಯನ್ನು ಮಾಡಿ ಅಂತ ನಮಗೆ ವೇದಗಳು ತಿಳಿಸುತ್ತೆ. ಅದರಂತೆ ಈ ವೈವಸ್ವತ ಮನು ತಾನೇನು ಮಾಡ್ತಾನೆ, ಹಾಗಾದರೆ ವಸಿಷ್ಠರು ಉತ್ತಮ ಪುರೋಹಿತರು, ಒಳ್ಳೆ ಭಗವದ್ಭಕ್ತರು, ಅವರು ಸಂಕಲ್ಪ ಮಾಡಿದರೆ ಖಂಡಿತ ನನಗೆ ಮಕ್ಕಳಾಗತ್ತೆ ಅಂತ ಆಲೋಚನೆ ಮಾಡಿ ಅವನ ಹೆಂಡತಿ ಶ್ರದ್ಧಾದೇವಿ ತತ್ರ ಶ್ರದ್ಧಾ ಮನೋಪತ್ನಿ ಹೋತಾರಂ ಸಮಯಾಚತ ದುಹಿತ್ರರ್ಥ ಉಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ಅವಳು ಮಕ್ಕಳಾಗಬೇಕು, ವಸಿಷ್ಠರನ್ನು ಕರೆಸಿ ಹೋಮ ಮಾಡ್ತಿದ್ದಾರೆ, ಅಷ್ಟೇ ಸಾಕಾಗೋದಿಲ್ಲ ಅಂತ ಹೇಳುತ್ತೆ. ಭಾಗವತದಲ್ಲಿ ಹೇಳ್ತಾರೆ ಪಯೋವ್ರತ, ಅವಳು ಈಗಾಗಲೇ ಪಯೋವ್ರತವನ್ನು ಆಚರಣೆ ಮಾಡ್ತಾ ಇದ್ಲು. ಹಿಂದೆ ಪಯೋವ್ರತವನ್ನು ನಿರೂಪಣೆ ಮಾಡಿದ್ದಾರೆ. ವಾಮನರೂಪಿ ಭಗವಂತ ಹುಟ್ಟಬೇಕಾದರೆ ಕಶ್ಯಪರು ಉಪದೇಶ ಮಾಡುವಂತಹ ಪಯೋವ್ರತವನ್ನು ಹಿಂದೆ ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಪಯೋವ್ರತ ಅಂದರೆ ಕೇವಲ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ಆಚರಣೆ ಮಾಡ್ತಕ್ಕಂತಹ ವ್ರತ. ಆ ಪಯೋವ್ರತವನ್ನು ಅವಳು ಆಚರಣೆ ಮಾಡ್ತಾ ಇದ್ಲು. ಅಂದರೆ ಭಗವತ್ ಪ್ರೀತಿಗಾಗಿ ಭಗವಂತನ ಸೇವೆಯನ್ನು ಮಾಡ್ತಾ, ಅದರ ಜೊತೆಗೆ ಇದನ್ನು ಮಾಡ್ತಾ ಇದ್ಲು. ಕೆಲವರು ಮಕ್ಕಳಾಗಬೇಕು, ಸರಿ ನಾವೊಂದು ಸಂತಾನ ಗೋಪಾಲಕೃಷ್ಣ ಯಾಗ ಮಾಡಿಸ್ಬಿಡ್ತೇವೆ, ಒಂದು ಹೋಮ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಮನೆಯಲ್ಲಿರ್ತೇವೆ, ಆಗೋಲ್ಲ. ನಿರಂತರವಾಗಿ ಸೇವೆ ಮಾಡಬೇಕು. ದೊಡ್ಡ ದೊಡ್ಡ ರಾಜರುಗಳೇ ಅವರ ಪತ್ನಿಯರಿಗೆಲ್ಲ ಉಪದೇಶ ಮಾಡಿ ಇಂಥ ಸೇವೆಯನ್ನು ಮಾಡಿಸಿದ್ದಾರೆ. ಹಾಗಾಗಿ ಅವಶ್ಯವಾಗಿ ಸೇವೆ ಮಾಡ್ತಾ ನಿರಂತರದಲ್ಲಿ ಆಮೇಲೆ ಯಾಗಗಳನ್ನು ಮಾಡಬೇಕು. ನಾವು ಮೊದಲು ಕೃಷ್ಣ ಮೊದಲಾದ ಮಂತ್ರಗಳನ್ನು ಜಪ ಮಾಡಿ ಆಮೇಲೆ ಕೃಷ್ಣ ಮಂತ್ರವನ್ನು ಹೋಮ ಮಾಡಬೇಕು. ಯಾವುದೇ ಮಂತ್ರದ ಹೋಮ ಮಾಡಬೇಕಾದರೂ ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಂಖ್ಯೆಯಲ್ಲಿ ಜಪ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಜಪ ಆದ ಮೇಲೆ ಅದಕ್ಕೆ 10ರಷ್ಟು ಆಹುತಿಯನ್ನು ಕೊಟ್ಟು ಅದಕ್ಕೆ 10ರ ಸಂಖ್ಯೆಯಲ್ಲಿ ದಶಾಂಶದಲ್ಲಿ ಬ್ರಾಹ್ಮಣರಿಗೆ ಭೋಜನ ಆದರೆ ಅದು ಒಂದು ಪೂರ್ಣವಾಗುತ್ತೆ, ನಾವು ಮಾಡಿದ ಸತ್ಕರ್ಮ ಪೂರ್ಣ ಆಗುತ್ತೆ ಅಂತ. ಆ ದೃಷ್ಟಿಯಲ್ಲಿ ಇವಳು ಪಯೋವ್ರತವನ್ನು ಆಚರಣೆ ಮಾಡ್ತಾ ಇದ್ಲು. ವೈವಸ್ವತವನು ತಾನು ವಸಿಷ್ಠರನ್ನು ಪ್ರಾರ್ಥನೆ ಮಾಡಿ ಮಿತ್ರಾವರಣೇಷ್ಟಿಯನ್ನು ತಾನು ಮಾಡಿಸ್ತಾನೆ. ಅವನು ರಾಜ, ಅವನಿಗೆ ಒಳ್ಳೆ ಗಂಡು ಸಂತಾನ ಇದ್ದರೆ ಮುಂದೆ ನನ್ನ ರಾಜ್ಯಭಾರ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಅವನ ಆಲೋಚನೆ. ಆದರೆ ಅವಳಿಗೆ ನನಗೊಂದು ಹೆಣ್ಣು ಮಗು ಬೇಕು ಅಂತ ಅವಳಿಗಿಷ್ಟ. ಅವಳು ಗಂಡನ ಹತ್ರ ಹೇಳೋದಿಲ್ಲ. ಹೋಮ ಮಾಡುವ ಹೋತೃ ಅಂದರೆ ಅವನ ಕೈಯಲ್ಲಿ ಆಹುತಿಯನ್ನು ಹಿಡ್ಕೊಂಡು ಆ ಮಂತ್ರವನ್ನು ಹೇಳ್ತಾ, ಈ ಯಜಮಾನನಿಗೆ ಇಂಥದ್ದೊಂದು ಅಪೇಕ್ಷೆ ಇದೆ, ಅದನ್ನು ಭಗವಂತ ಈಡೇರಿಸಲಿ ಅಂತ ಮನಸ್ಸಿನಲ್ಲಿ ಅದನ್ನೇ ಧ್ಯಾನ ಮಾಡ್ತಾ ಆಹುತಿಯನ್ನು ಅಗ್ನಿಯಲ್ಲಿ ಹಾಕ್ತಾನೆ. ಅವನು ಹೋತೃ, ಅವನ ಹತ್ರ ಹೋಗಿ ಕೇಳ್ತಾಳೆ ಇವಳು, ಅಲ್ಲ ನನಗೆ ಹೆಣ್ಣು ಮಗು ಆಗಬೇಕು ಅಂತ ಅಪೇಕ್ಷೆ ಇದೆ, ದಯವಿಟ್ಟು ನೀವು ಹೋಮ ಮಾಡುವಾಗ ಆಹುತಿ ಹಾಕ್ತೀರಲ್ಲ, ಅದನ್ನು ಹಾಕುವಾಗ ಮನಸ್ಸಲ್ಲಿ ಧ್ಯಾನ ಮಾಡ್ತೀರಲ್ಲ, ಭಗವಂತನನ್ನು ಧ್ಯಾನ ಮಾಡುವಾಗ ಹೆಣ್ಣು ಮಗುನೇ ಆಗಲಿ ಅಂತ ಕೇಳಿಕೊಂಡು ಆಹುತಿ ಹಾಕಿ ಅಂತ ಅವಳ ಅಪೇಕ್ಷೆ. ಅವರಾಯಿತು ಅಂತ ಹೇಳ್ತಾರೆ. ಹೇಗಿದ್ರು ಯಜಮಾನರು, ಇವಳಿಗೆ ಮಕ್ಕಳಾಗಬೇಕು, ಅವಳಿಗೆ ಅದೇ ಅಪೇಕ್ಷೆ ಇದೆಯಲ್ಲ ಅಂತ. ಮನುವಿಗೆ ಏನು ಅಪೇಕ್ಷೆ ಇದೆ ಅಂತ ಅವನಿಗೂ ಆ ಹೋತೃ ಆಲೋಚನೆ ಮಾಡೋದಿಲ್ಲ. ಇವರು ಕೇಳಿದ್ದರಿಂದಾಗಿ ಅದೇ ರೀತಿಯಲ್ಲೇ ಹೋಮ ನಡೆಯುತ್ತೆ. ಅವರು ಧ್ಯಾನ ಮಾಡಿ
ಆಹುತಿ ಹಾಕುವಾಗ ಎಷ್ಟಿತ್ತು ಆವಾಗ. ಅಂದರೆ ಒಂದು ಯಾಗ ಮಾಡುವಾಗ ಆ ಯಾಗದಲ್ಲಿ ನಮ್ಮ ಕರ್ತವ್ಯ, ನಮ್ಮನ್ನು ಇವತ್ತಿಗೆ ನಾವು ಎಲ್ಲ ನಮ್ಮ ಮನೆಗಳಲ್ಲಿ ಯಜ್ಞ ಯಾಗಗಳನ್ನು ಮಾಡ್ತೇವೆ, ಅನೇಕ ಪುರೋಹಿತರು ಬಂದಿರ್ತಾರೆ. ಹಾಗೆಲ್ಲ ಬಂದಾಗ ನಮಗೂ ಆಹುತಿಗಳನ್ನು ಹಾಕುವಂತಹ ಸಂದರ್ಭ ಇರುತ್ತೆ. ನಾವು ವಾಸ್ತವಿಕವಾಗಿ ಮಂತ್ರವಲ್ಲವರೇ ಹೋಮ ಮಾಡಬೇಕು. ನನಗೆ ಮಂತ್ರ ಗೊತ್ತಿದೆ, ಆ ಮಂತ್ರವನ್ನು ಹೇಳಿ ನಾನು ಆಹುತಿಯನ್ನು ಹಾಕಬೇಕು. ಮಂತ್ರ ಗೊತ್ತಿಲ್ಲದೆ ಅವರು ಮಂತ್ರ ಹೇಳ್ತಾರೆ, ನೀವು ಕೆಲಸ ಮಾಡಿ, ಇದು ವಾಸ್ತವಿಕವಾಗಿ ತಪ್ಪು. ಆದರೆ ನಮ್ಮಲ್ಲಿ ಇಂಥದ್ದೊಂದು ಸಂಪ್ರದಾಯ ಬಂದಿದೆ. ಏನು, ಯಾರೋ ಮಂತ್ರ ಹೇಳ್ತಾರೆ, ಯಾರೋ ಆಹುತಿ ಹಾಕ್ತಾ ಇರ್ತಾರೆ. ಇದನ್ನು ನಾವಿವತ್ತೇನಾದರೂ ಇದನ್ನು ಬದಲಾಯಿಸಿದರೆ, ಅಂದರೆ ಹಾಗಲ್ಲ, ನೀವು ಸಂಕಲ್ಪ ಮಾಡಿ ನಮ್ಮ ಪರವಾಗಿ ಬ್ರಾಹ್ಮಣರು ಅವರೇ ಆಹುತಿಯನ್ನು ಕೊಡ್ತಾರೆ ಅಂದರೆ ಒಪ್ಪೋಲ್ಲ. ನಮ್ಮ ಮನೆಯಲ್ಲಿ ಹೋಮ ಆಗ್ತಾ ಇದೆ, ನಾನೇ ಅಗ್ನಿಗೆ ಆಹುತಿ ಕೊಡಬೇಕು, ಇಷ್ಟು ಅಪೇಕ್ಷೆ ಇದ್ದಾಗ ನಾವೇ ಮಂತ್ರವನ್ನು ಕಲಿಬೇಕು. ಮಂತ್ರ ಕಲಿತವರು ಮಾತ್ರ ಅಗ್ನಿಯಲ್ಲಿ ಆಹುತಿ ಹಾಕಬೇಕೇ ಹೊರತು ಆಚಾರ ಮಂತ್ರ ಹೇಳ್ತಿರ್ತಾರೆ, ಯಾರೋ ಬಂದವರು ಹೋಗೋರ್ನೆಲ್ಲ ನೋಡ್ಕೊಂಡು ಮಾತಾಡಿಸ್ತಾ ಚೆನ್ನಾಗಿದ್ದೀರಾ ಅಂತ ಹೇಳೋದು, ನಾವಿಲ್ಲಿ ಆಹುತಿ ಹಾಕೋದು, ಅದು ಸರ್ವತಾ ತಪ್ಪು. ಯಾಕೆಂದರೆ ಒಂದೊಂದು ಆಹುತಿ ಹಾಕುವಾಗಲೇ ಅದಕ್ಕೆ ಇಷ್ಟೆಲ್ಲ ಮಹತ್ವ ಇದೆ. ಒಂದು ಆಹುತಿಯನ್ನು ಹಾಕಿದರೂ ಅದರಲ್ಲಿ ವ್ಯತ್ಯಾಸ ಆದ್ರೂ ಫಲದಲ್ಲಿ ವ್ಯತ್ಯಾಸ ಕಂಡೇ ಕಾಣುತ್ತೆ ಅಂತ ಸ್ಪಷ್ಟವಾಗಿ ಭಾಗವತ ಹೇಳುವಾಗ, ನಾವೇ ಆಹುತಿಯನ್ನು ಹಾಕಬೇಕು ಅನ್ನುವ ಹಠ, ಅಂದರೆ ಮಂತ್ರ ಗೊತ್ತಿಲ್ಲದೆ ಇದ್ದರೂ ನಾನೇ ಆಹುತಿ ಹಾಕ್ತೇನೆ ಅನ್ನೋದು ಅದು ಶುದ್ಧವಾಗಿ ತಪ್ಪಾದ ಕ್ರಮ. ಆದರೆ ನಮ್ಮಲ್ಲಿ ಏನು ಅಂದರೆ, ನಮ್ಮಲ್ಲಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಆ ರೀತಿಯಲ್ಲಿ. ನಾವೇ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ. ರಾಯರಿಗೆ ಪಂಚಾಮೃತಕ್ಕೆ ಕೊಡ್ತೇವೆ, ಮಂತ್ರಾಲಯದಲ್ಲಿ ಪಂಚಾಮೃತಕ್ಕೆ ರಾಯರಿಗೆ ಬರೆಸ್ತೇವೆ. ದುಡ್ಡು ಕೊಟ್ಟು ಬರೆಸಿದ್ದು ನಾನು. ಪಂಚಾಮೃತ ಅಭಿಷೇಕ ಮಾಡೋದು ಯಾರು? ಅರ್ಚಕರೇ ಅಭಿಷೇಕ ಮಾಡ್ತಾರೆ. ಇಲ್ಲ ದುಡ್ಡು ಕೊಟ್ಟು ನಾನು ಬರೆಸಿದ್ದೀನಿ, ಅಭಿಷೇಕ ನಾನೇ ಮಾಡ್ತೀನಿ ಅಂದರೆ ಬಿಡೋಲ್ಲ. ಲೌಕಿಕವಾಗಿ ನೋಡಿದರೆ ಆಸ್ಪತ್ರೆಗೆ ಸೇರಿದಾಗ ದುಡ್ಡು ಕಟ್ಟೋರು ನಾವು, ಆಪರೇಷನ್ ಮಾಡೋದು ಯಾರು? ಡಾಕ್ಟ್ರ್ ಮಾಡ್ತಾರೆ. ನಾವಲ್ಲಿ ಒತ್ತಾಯ ಮಾಡ್ತೀವ? ಇಲ್ಲ ದುಡ್ಡು ನಾವೇ ಕಟ್ಟಿದ್ದೀವಿ, ನಮ್ಮ ಮನೆಯವ್ರು ನಾವೇ ಆಪರೇಷನ್ ಮಾಡ್ತೀವಿ ಅಂದರೆ ಯಾಕೆ? ನಾವು ಯಾಕೆ ಮಾಡೋಲ್ಲ ಅಂದರೆ ನಮಗೆ ಗೊತ್ತಿಲ್ಲ, ಅದು ಹೇಗೆ ಆಪರೇಷನ್ ಮಾಡಬೇಕು ನಮಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ, ಅವರು ಮಾಡ್ತಾರೆ. ಯಜ್ಞಯಾಗಗಳಲ್ಲೂ ಅದೇ ಕ್ರಮವೇ. ನಮಗೇನು ಫಲ ಅದರಿಂದ ಬಂದರೆ ಸಾಕು. ವೈವಸ್ವತ ಮನುವಿಗೆ ಗೊತ್ತಿಲ್ವಾ? ಮಂತ್ರ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಗೊತ್ತಿದ್ದೂ ಕೂಡ ಉತ್ತಮರಾದಂತಹ ಅದನ್ನೇ ತಿಳಿದು ಅದೇ ವೃತ್ತಿಯಲ್ಲಿ ಇರತಕ್ಕಂಥವರು ನಮ್ಮ ಪರವಾಗಿ ಸಂಕಲ್ಪವನ್ನು ಮಾಡಿ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೋಮ ಮಾಡಿದರೆ ಆ ಫಲ ನಮಗೆ ಸಿಗತ್ತೆ. ಅದಕ್ಕೆ ಭಾಗವತ ನಮಗೆ ಗ್ಯಾರಂಟಿ. ಅದು ಇಲ್ಲಿ ತೋರಿಸ್ಕೊಡ್ತಾರೆ. ಆ ಹೋತೃವಿನ ಹತ್ರ ಅವಳು ಹೋಗಿ ಪ್ರಾರ್ಥನೆ ಮಾಡಿ, ನೀವು ಹೆಣ್ಮಗು ಆಗಬೇಕು ಅಂತ ಹೇಳಿದ್ರೆ, ಅವರು ಆಹುತಿ ಹಾಕಬೇಕಾದರೆ ವಷಟ್ಕಾರವನ್ನು ಹೇಳುವ ಜಾಗದಲ್ಲಿ ವೌಷಟ್ ಅಂತ ಹೇಳಿ ಅವರು ಆಹುತಿಯನ್ನು ಹಾಕ್ತಾರೆ. ಇಷ್ಟೇ. ಅದನ್ನು ಮಾಡಿದರ ಪ್ರಭಾವದಿಂದ ವೈವಸ್ವತ ಮನುವಿಗೆ ಇಳ ಅಂತ ಒಬ್ಬಳು ಮಗಳು ಹುಟ್ಟುತ್ತಾಳೆ. ಇಳ ಅಂದರೆ ಸರಸ್ವತೀ ದೇವಿಯರೇ ಮಗಳಾಗಿ ಹುಟ್ಟುತ್ತಾರೆ. ಇಳೆಯಾಗಿ ಹುಟ್ಟಿದಾಗ ಇವನಿಗೆ ಆಶ್ಚರ್ಯ. ಅಲ್ಲ, ಮಿತ್ರಾವರಣ ಹೋಮವನ್ನು ಮಾಡೋದೇ ಗಂಡು ಮಗು, ಗಂಡು ಸಂತಾನ ಆಗಲಿ ಅಂತ ವಸಿಷ್ಠರ ಹತ್ರ ಹೋಗಿ ಕೇಳ್ತಾನವನು. ಇದೇನು ಸ್ವಾಮಿ ಇದು, ಬಹಳ ಆಶ್ಚರ್ಯ ನನಗೆ ಅಂತ ಅವ ಹೇಳ್ತಾನೆ. ತನ್ನಿಶಮ್ಯ ವಚಸ್ತಸ್ಯ ಭಗವಾನ್ ಪ್ರಪಿತಾಮಹ ಹೋತೃರ್ವ್ಯತಿಕ್ರಮಂ ಜ್ಞಾತ್ವಾ ಬಭಾಷೆ ರವಿನಂದನಂ ಯೂಯಂ ಮಂತ್ರವಿದೋ ಯುಕ್ತಾ ತಪಸಾ ದಗ್ಧ ಕಿಲ್ಬಿಷಾ ಕುತಃ ಸಂಕಲ್ಪ ವೈಷಮ್ಯಂ ಅನೃತಂ ವಿಬುಧೇಶ್ವಿವ. ಅವನು ಕೇಳಿದ, ನನಗೆ ಆಶ್ಚರ್ಯ, ನಮಗೆಲ್ಲ ಇಂಥ ವ್ಯತ್ಯಾಸಗಳಾಗುತ್ತೆ ಅಂದರೆ ಪರವಾಗಿಲ್ಲ, ನೀವು ವಸಿಷ್ಠರು, ನೀವೆಂಥವ್ರು ದಗ್ಧ ಕಿಲ್ಬಿಷಾಹ, ನಮಗೆ ಯಾವುದೇ ಪಾಪಗಳಿಲ್ಲ, ಯಾವಾಗಲೂ ಶುದ್ಧವಾಗಿ ಭಗವಂತನ ಆರಾಧನೆ ಮಾಡ್ತೀರಾ, ಮಂತ್ರ ಸಿದ್ಧಿ ಇದೆ, ಮಂತ್ರ ದ್ರಷ್ಟಾರರು, ಸಾಮಾನ್ಯರಲ್ಲ ನೀವೆಲ್ಲ ಋಷಿಗಳು, ನೀವು ಹೋಮ ಮಾಡಿದಾಗ ವ್ಯತ್ಯಾಸ ಆಗುತ್ತೆ ಅಂದರೆ ಏನು ಸ್ವಾಮಿ ಇದು? ಹಾಗಾದ್ರೆ ನಾವು ಯಾರ ಹತ್ರ ಹೋಗಬೇಕು? ಗಂಡು ಮಗು ಆಗಲಿ ಅಂತ ಉದ್ದೇಶ, ಆ ಹೋಮದ ಉದ್ದೇಶವೂ ಅದೇ, ಎಲ್ಲ ಸರಿಯಾಗಿ ಕೂಡಿದೆ. ಮತ್ತೆ ಮಾಡ್ತಾ ಇರೋರು ಯಾರೋ ಸಾಮಾನ್ಯರಲ್ಲ, ವಸಿಷ್ಠರು. ನೀವು ಹೋಮ ಮಾಡಿ ಹೀಗಾಯ್ತಲ್ಲ, ಯಾಕೆ ಹೀಗಾಯಿತು, ದಯಮಾಡಿ ನೀವೇ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ ಇದು ಹೋತೃರ್ ವ್ಯತಿಕ್ರಮಂ, ನನ್ನ ಅಪರಾಧ ಅಲ್ಲ ಇದು. ಆ ಹೋತೃ ಆಹುತಿ ಹಾಕಬೇಕಾದ್ರೆ ಅವರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಏನಂತ? ನಿನ್ನ ಹೆಂಡತಿ ಕೇಳ್ಕೊಂಡಿದ್ದಾಳೆ ಹೆಣ್ಣು ಮಗು ಆಗಬೇಕು ಅಂತ, ಆದ್ದರಿಂದ ಹೆಣ್ಣು ಮಗುವೇ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಸ್ವಲ್ಪ ಬೇಸರದಲ್ಲಿ ಹೇಳ್ತಾನೆ, ಹೀಗಾಗೋದು ಬೇಡ, ಏನಾದರೂ ಅನುಗ್ರಹ ಮಾಡಿ ನನಗೆ ಗಂಡು ಮಗು ಆಗೋ ಹಾಗೆ ನೀವೇ ಅನುಗ್ರಹ ಮಾಡಿ ಅಂತ ಕೇಳಿದಾಗ ವಸಿಷ್ಠರು, ಏವಂ ವ್ಯವಸಿತೋ ರಾಜನ್ ಭಗವಾನ್ ಸ ಮಹಾಯಶಾಹ ಅಸ್ತೌಷೀರಾದಿಪುರುಷಂ ಇಲಾಯ ಪುಂಸ್ತ್ವ ಕಾಮ್ಯಯ. ಅವರು ನಮ್ಮ ತಪಸ್ಸಿದೆ, ನಾನಿಷ್ಟು ಮಾಡಿದ್ದೀನಿ, ಆಯ್ತು ಬಿಡಿ ನಾನೇನು ಮಾಡಿಕೊಡ್ತೀನಿ ಅಂತ ಅವರು ಹೇಳಲ್ಲ.
ಅವರು ಹೇಳ್ತಾರೆ, ಅಸ್ತೌಷೀದ್ ಆದಿಪುರುಷಂ, ಆದಿಪುರುಷ ನಾರಾಯಣ, ಬದರಿ ನಾರಾಯಣ, ಅವನ ಸನ್ನಿಧಾನ, ಅವನನ್ನೇ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ನೀನೇ ಈ ವ್ಯತ್ಯಾಸ ಏನಾದರೂ ಮಾಡಿ, ಅವನಿಗೆ ಪಾಪ ಅಪೇಕ್ಷೆ ಇದೆ, ಗಂಡಾಗಿ ಮಾಡು ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಸಂತೋಷದಿಂದ ಆಗಲಿ, ಈ ಹೆಣ್ಣು ಮಗು ಏನಿದೆಯಲ್ಲ ಇದು ಗಂಡಾಗಲಿ ಅಂತ ಭಗವಂತ ಆಶೀರ್ವಾದ ಮಾಡ್ತಾನೆ. ಅವನಿಗೆ ಅಘಟಿತ ಘಟನಾ ಸಾಮರ್ಥ್ಯ ಭಗವಂತನಿಗಿದೆ. ನಾವು ಅದನ್ನು ಅವನು ಹೆಂಗೆ ಮಾಡ್ದ ಅಂತ ನಾವು ಪ್ರಶ್ನೆ ಮಾಡಲಿಕ್ಕಾಗೋಲ್ಲ. ಯಾಕೆಂದರೆ ಅವನೇ ಸರ್ವೋತ್ತಮ, ಅವನನ್ನು ಮೀರಿದವರಿಲ್ಲ. ಆದ್ದರಿಂದ ಅವನನ್ನು ಪ್ರಶ್ನೆ ಮಾಡಿದರೆ ಅದಕ್ಕೆ ಯಾರು ಉತ್ತರ ಕೊಡಬೇಕಾಗತ್ತೆ? ನಾನು ದೇವರನ್ನೇ ಪ್ರಶ್ನೆ ಮಾಡ್ತೀನಿ ಅಂದರೆ ಅದಕ್ಕೆ ಉತ್ತರ ಕೊಡಬೇಕಾದವನು ಯಾರು? ದೇವರನ್ನು ಮೀರಿದವರು ಯಾರು ಇರಬೇಕು ಆ ಪ್ರಶ್ನೆ ಕೇಳೋದಕ್ಕೆ? ಯಾರಿಲ್ಲ, ಅವನೇ ಸರ್ವೋತ್ತಮ ಅಂತ ಆದಾಗ ಅದಕ್ಕೆ ಭಾಗವತ ಹೇಳುವಾಗ ಆದಿಪುರುಷಂ ಅಂತ ಹೇಳ್ತಾರೆ. ಆದಿಪುರುಷ ಅಂದರೆ ಮೊದಲಿನಿಂದ ಇದ್ದವನವನೇ, ಕೊನೆ ತನಕ ಇರೋನು ಅವನೇ. ನಾವಿದ್ದಾಗಲೂ ಇರ್ತಾನೆ, ಇಲ್ಲದೆ ಇದ್ದಾಗಲೂ ಇರ್ತಾನೆ, ಯಾವಾಗಲೂ ಇರ್ತಾನೆ. ಆದ್ದರಿಂದಾಗ ಅವನನ್ನೇ ಅವರು ಸ್ತೋತ್ರ ಮಾಡಿದರು ಅಂತ. ಆದಿಪುರುಷನಾದ ಭಗವಂತನನ್ನ ಸ್ತೋತ್ರ ಮಾಡಿದ್ದರಿಂದ ಭಗವಂತ ಅವನ ಸಾಮರ್ಥ್ಯ ಅಂಥದ್ದು, ಅವನು ಗಂಡಾಗಿ ವ್ಯವಸ್ಥೆಯನ್ನು ಮಾಡ್ತಾನೆ. ಗಂಡ ಆದಮೇಲೆ ಇವನಿಗೆ ಸಂತೋಷ ಆಗುತ್ತೆ. ಇಳ ಅಂತ ಇದ್ದ ಹೆಸರು ಸುದ್ಯುಮ್ನ ಅಂತ, ಅದನ್ನು ವ್ಯತ್ಯಾಸ ಮಾಡಿ ಸುದ್ಯುಮ್ನ ಅಂತ ಹೆಸರಿಡ್ತಾರೆ. ಆದರೆ ಅವನ ಪ್ರಾರಬ್ಧವನ್ನು ಏನಿದೆಯೋ ಅದನ್ನು ಅನುಭವಿಸಲೇಬೇಕು, ಅದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕಾಗಲ್ಲ. ಸುದ್ಯುಮ್ನ ತಾನು ಬೆಳೀತಾ ಇದ್ದಾನೆ, ಒಳ್ಳೆಯ ರೀತಿಯಲ್ಲಿ ಬೆಳೆದ. ಸ ಏಕದಾ ಮಹಾರಾಜ ವಿಚರನ್ ಮೃಗಯಾಮ್ಮನೆ ವೃತಕ್ ಕತಿಪಯಾಮಾತ್ಯೈ ಅಶ್ವಮಾರುಕ್ಯ ಸೈಂಧವಂ. ಗಂಡು ಕುದುರೆಯನ್ನು ಹತ್ತುಕೊಂಡು ತಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಸುಕುಮಾರವನ ಅಂತ ಒಂದು ವನ, ಅಲ್ಲಿ ರುದ್ರದೇವರು ಪಾರ್ವತೀ ದೇವಿಯರ ವಿಹಾರ ಸ್ಥಳ, ಅಲ್ಲಿ ವಿಹಾರ ಮಾಡ್ತಾ ಇರ್ತಾರವರು. ಇವನು ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಅದರ ಒಳಗಡೆ ಪ್ರವೇಶ ಮಾಡಿದರೆ ನೋಡ್ತಾನೆ, ಇದ್ದಕ್ಕಿದ್ದ ಹಾಗೆ ಸುಕುಮಾರವನಂ ಮೇರೋ ರಥಸ್ಥಾತ್ ಪ್ರವಿವೇಶ ಯತ್ರಾಸ್ತೆ ಭಗವಾನ್ ಶರ್ವೋ ರಮಮಾಣ ಸಹೋಮಯ ತಸ್ಮಿನ್ ಪ್ರವಿಷ್ಟ ಏವಾಸೌ ಸುದ್ಯುಮ್ನ ಪರವೀರ ಅಪಶ್ಯ ಸ್ತ್ರೀಯಮಾತ್ಮಾನಂ ಅಶ್ವಂಚ ವಡವಾಂ ನೃಪ. ಅಲ್ಲಿ ಹತ್ತಿಕೊಂಡು ಬಂದದ್ದು ಗಂಡು ಕುದುರೆಯನ್ನು, ಇವನು ಗಂಡು. ಆದರೆ ನೋಡ್ತಾನೆ ಕುದುರೆ ಹೆಣ್ಣು ಕುದುರೆ ಆಗೋಗಿದೆ. ಅವನನ್ನು ನೋಡಿದ್ರೆ ಅವನು ಹೆಣ್ಣಾಗೋಗಿದ್ದಾನೆ. ಅವನ ಜೊತೆಗೆ ಒಂದಿಷ್ಟು ಜನ ಬಂದಿದ್ದಾರೆ ಅನುಚರರು ಅಂತ, ಅವರೆಲ್ಲ ಹೆಣ್ಣಾಗ್ಬಿಟ್ಟಿದ್ದಾರೆ. ಅವರು ಬಂದ ಕುದುರೆಗಳಲ್ಲಿ ಯಾವ್ದಾವ್ದು ಗಂಡಿತ್ತೋ ಅದೆಲ್ಲ ಹೆಣ್ಣಾಗ್ಬಿಟ್ಟಿದೆ, ಅವರು ಎಲ್ಲ ಹೆಣ್ಣಾಗ್ಬಿಟ್ಟಿದ್ದಾರೆ. ಎಂಥ ನಾಚಿಕೆ ಅವನಿಗೆ! ಅಯ್ಯೋ ಇದೇನಿದು ವಿಚಿತ್ರ! ಇದ್ದಕ್ಕಿದ್ದ ಹಾಗೆ ಈ ವನ ಪ್ರವೇಶ ಮಾಡಿದ್ದಷ್ಟೇ, ಆ ಮೇರು ಪರ್ವತದ ಕೆಳಗಡೆ ಸುಕುಮಾರ ವನ ಇದೆ, ಅಲ್ಲಿ ಪ್ರವೇಶ ಮಾಡಿದರೆ ಮಾಡಿದ ತಕ್ಷಣ ಇವರೆಲ್ಲ ಹೆಣ್ಣು. ಆಶ್ಚರ್ಯ ಆಯಿತು. ಅವನಿಗೆ ಮಾತ್ರ ಆಶ್ಚರ್ಯ ಆಗಿದ್ದಲ್ಲ, ಪರೀಕ್ಷಿತ್ ರಾಜರಿಗೂ ಆಶ್ಚರ್ಯ ಆಯಿತು. ಅವರು ಕೇಳ್ತಾರೆ, ಅದ್ಭುತವಾಗಿದೆ ಇದು, ಯಾಕೆ ಅವರೆಲ್ಲ ಹೆಣ್ಣಾದರು ಅದನ್ನು ಹೇಳಿ ಅಂದಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಅಲ್ಲಿ ಏಕದಾ ಗಿರೀಶಂ ದ್ರಷ್ಟುಂ ಋಷಯಸ್ತತ್ರ ಸುವ್ರತಾಃ ದಿಶೋ ವಿತಿಮಿರಾಭಾಸ ಕುರುವಂತಸ್ತಮುಪಾಗಮನ್. ಋಷಿಗಳೆಲ್ಲ ರುದ್ರದೇವರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ರು. ಸುಕುಮಾರ ವನದ ಹತ್ರ ಬಂದಾಗ ಅವರಿಗೆ ಗೊತ್ತಿತ್ತು, ಇಲ್ಲಿ ಶಿವ ಪಾರ್ವತಿಯರ ಒಳ್ಳೆ ಸನ್ನಿಧಾನ ಇದೆ, ರುದ್ರದೇವರ ಸನ್ನಿಧಾನ, ಅವರನ್ನು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಒಳಗಡೆ ಬರ್ತಾರೆ. ಬಂದರೆ ಪಾರ್ವತೀ ದೇವಿಯರು ಮತ್ತು ರುದ್ರದೇವರು ಏಕಾಂತದಲ್ಲಿರುವಂಥ ಸ್ಥಳ ಅದು. ಅಲ್ಲಿ ಅವ್ರ ಗಂಡ ಹೆಂಡತಿ ಬಿಟ್ಟರೆ ಮತ್ತೆ ಯಾರೂ ಇರೋಲ್ಲ. ಏಕಾಂತದಲ್ಲಿ ಇದ್ದದ್ದರಿಂದ ಪಾರ್ವತೀ ದೇವಿಯರು ತಾವು ನಗ್ನರಾಗಿ ರುದ್ರದೇವರ ತೊಡೆ ಮೇಲೆ ಕೂತ್ಕೊಂಡು ಇರ್ತಾರೆ. ಈ ದೃಶ್ಯವನ್ನು ಋಷಿಗಳೆಲ್ಲ ನೋಡಿ, ಛೇ ತಪ್ಪಾಯಿತು, ಹೀಗೆ ಮಾಡಬಾರ್ದಾಗಿತ್ತು ಅಂತ, ನಾವು ಬರಬಾರ್ದಾಗಿತ್ತು ಅಂತ ಅಲ್ಲಿಂದ ಅವರು ವಾಪಸ್ ಅವರು ಹೇಳ್ತಾರೆ, ಹೀಗೆ ಬಂದುಬಿಟ್ರು, ಹೀಗೆ ನೋಡಿದರು. ಅದಕ್ಕವರು ಆ ರೀತಿ ಅವರ ದರ್ಶನವನ್ನು ಮಾಡಿದ್ದರಿಂದಾಗಿ ಯಾವುದಾದರೂ ಪಾಪ ಬಂದಿರಬಹುದು ಅಂತ ತಮಗೆ ತಾವೇ ಅಂದುಕೊಂಡು ಅಲ್ಲಿಂದ ಬದರಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾರೆ ಅಂತ ಹೇಳ್ತಾರೆ. ಬದರಿಯಲ್ಲಿ ನಾರಾಯಣನ ದರ್ಶನಕ್ಕೋಸ್ಕರವಾಗಿ ಅಲ್ಲಿಂದ ನರನಾರಾಯಣಾಶ್ರಮಕ್ಕೆ ಬದರಿ ಕಡೆಗೆ ಅವರು ಸಂಚಾರವನ್ನು ಮಾಡ್ತಾರೆ ಅಂತ. ಅಂದರೆ ನಮ್ಮ ಭರತಖಂಡದ ದೇವತೆಯಾದ ಆ ಬದರಿ ನಾರಾಯಣನನ್ನು ವರ್ಷದಲ್ಲಿ ಒಂದು ಸತಿ ದರ್ಶನ ಅವಶ್ಯವಾಗಿ ಮಾಡಲೇಬೇಕು ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ವರ್ಷದಲ್ಲಿ ಒಂದು ಸತಿ ಬದರಿ ನಾರಾಯಣನ ದರ್ಶನ ಮಾಡಬೇಕು. ಯಾಕೆ? ಇಂಥ ಅನೇಕ ಪಾಪಗಳು, ಇಂಥದ್ದೇ ಅಂತಲ್ಲ, ಇಂಥ ಅನೇಕ ಬೇರೆ ಬೇರೆ ವಿಧವಾದ ಪಾಪಗಳೇನೇನಿದೆ ಆ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ರೂಪದಲ್ಲಿ ಆ ಬದರಿ ನಾರಾಯಣನ ದರ್ಶನವನ್ನು ಮಾಡಿ ಅಲ್ಲಿರುವ ಅಲಕನಂದ ಅಲ್ಲಿ ಸ್ನಾನವನ್ನು ಮಾಡಿದರೆ ಒಂದು ವರ್ಷದಲ್ಲೂ ಒಂದಿಷ್ಟು ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಗತ್ತೆ. ಎಲ್ರಿಗೂ ಹೋಗ್ಲಿಕ್ಕಾಗಲ್ಲ ಅಂದಿದ್ದಕ್ಕೆ ಮಹಾನುಭಾವರು ದೊಡ್ಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿಗಾಗದೇ ಇದ್ದರೂ ಇಲ್ಲಿಗಾದರೂ ವರ್ಷಕ್ಕೊಂದು ಸತಿ ಬಂದು ಬದರಿ ನಾರಾಯಣನ ದರ್ಶನವನ್ನು ಮಾಡಿ, ಇನ್ನು ಇಲ್ಲೇ ಇದ್ದವರಿಗೆ ಅದನ್ನು ಕೇಳೋದೇ ಬೇಡ ಅಂತ
ಭಾಗವತವೇ ಋಷಿಗಳು ತಾವು ಈ ರುದ್ರದೇವರನ್ನ ಪಾರ್ವತೀ ದೇವಿಯರನ್ನ ಈ ರೀತಿಯಲ್ಲಿ ದರ್ಶನ ಮಾಡಿದ್ದರಿಂದ ಪಾಪ ಶಂಕೆ ಹೀಗೆ ಮಾಡಬಾರ್ದಾಗಿತ್ತು ಅಂತ ಇದಕ್ಕೆ ಅವರು ನರನಾರಾಯಣ ಆಶ್ರಮಕ್ಕೆ ಹೋಗಿದ್ದಾರೆ. ಅಂತಹ ಬದರೀನಾರಾಯಣನ ವಿಶೇಷವಾದ ಸನ್ನಿಧಾನ ಇಲ್ಲೇ ಇರೋದರಿಂದ ಇಲ್ಲಿ ನಾವು ಸ್ನಾನ ಮಾಡುವ ನೀರು ಅದು ಅಲಕನಂದ, ಅದು ಗಂಗಾಕ್ಕೆ ಸಮಾನವಾದದ್ದೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಅವರೆಲ್ಲ ಅಲ್ಲಿಗೆ ಹೋದಾಗ ರುದ್ರದೇವರ ಆಲೋಚನೆ ಮಾಡ್ತಾರೆ, ಇದು ಯಾಕೋ ಸರಿ ಇಲ್ಲ, ಇದು ನಾವು ಈ ರೀತಿ ವಿಹಾರ ಮಾಡ್ತಾ ಇರೋದು, ಯಾರೋ ಒಬ್ಬರೊಬ್ಬರು ಈ ಥರ ದರ್ಶನಕ್ಕೆ ಅಂತ ಬಂದರೆ ಇದು ಚೆನ್ನಾಗಿರೋಲ್ಲ ಅಂತ ಅವರವತ್ತು ಆ ಎಲ್ರಿಗೂ ತಿಳಿಯುವ ಹಾಗೆ ಇನ್ಯಾರಾದರೂ ಈ ಸುಕುಮಾರ ವನವನ್ನು ಪ್ರವೇಶ ಮಾಡಿದರೆ ಅವರೆಲ್ಲ ಹೆಣ್ಣಾಗಿ ಹೋಗ್ತಾರೆ. ಎಷ್ಟು ಅಂದರೆ ಆ ಸುಕುಮಾರ ವನದ ಮೇಲೆ ಗಂಡು ಪಕ್ಷಿ ಹಾರೋದ್ರೂ ಅದು ಹೆಣ್ಣಾಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಪ್ರಾಣಿಗಳಾಗಲಿ ಇದಾಗಲಿ ಹೆಣ್ಣು ಪ್ರಾಣಿಗಳು ಪಕ್ಷಿಗಳು ಇಂಥದ್ದು ಬಿಟ್ಟರೆ ಗಂಡು ಪ್ರಾಣಿಗಳು ಹೋದರೂ ಅದು ಪ್ರಾಣಿಯೂ ಕೂಡ, ಅದಕ್ಕೆ ಅವನ ಕುದುರೆಯೂ ಹೆಣ್ಣಾಗಿತ್ತು ಇದಕ್ಕೆ ಸಾಕ್ಷಿ. ಅವರೊಂದು ಶಾಪವನ್ನು ಕೊಟ್ಟಿರ್ತಾರೆ, ಇಲ್ಲಿಗೆ ಬಂದವರೆಲ್ಲ ಹೆಣ್ಣಾಗಲಿ ಅಂತ. ಅದಕ್ಕೋಸ್ಕರ ಪಾಪ ಈ ಸುದ್ದಿಮ್ನ ಮತ್ತೆ ಇಳೆ ಆಗೋದು. ಇಳೆ ಆದರೆ ಹೆಣ್ಣಾಗಿದ್ದಾನೆ, ಮನೆಗೆ ಹೇಗೆ ಹೋಗ್ಬೇಕು ಇವಾಗ? ರಾಜನಾಗಿ ಮನೆಯಿಂದ ಕೊಟ್ಟು ಕಳಿಸಿದ್ದಾರೆ, ವಾಪಸ್ ಹೋಗ್ತಾ ರಾಜಕುಮಾರಿಯಾಗಿ ಹೋದರೆ ಏನು ಚೆನ್ನಾಗಿರುತ್ತೆ. ಅವನಿಗೆ ನಾಚಿಕೆ ಆಗಿ ಅವನಲ್ಲೇ ಇರ್ತಾನೆ. ಸತಸ್ಯತಾಂ ದಶಾಂ ದೃಷ್ಟ ಕೃಪಯ ಭೃಜಪೀಡಿತ ಸುಬ್ದಿಮ್ನಸ್ಯಾಶಯನ್ ಪುಂಸ್ತ್ವಂ ಉಪಾಧಾವತ ಶಂಕರಂ. ಅವನು ಹೆಣ್ಣಾಗಿ ಅಲ್ಲೇ ಓಡಾಡಿಕೊಂಡು ಎಲ್ಲ ಕಡೆ ಕಾಡಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಎಷ್ಟೋ ದಿವಸ ಆಗಿದೆ ಬರಲೇ ಇಲ್ವಲ್ಲ ರಾಜ ಅಂತ ಆಲೋಚನೆ ಮಾಡಿದಾಗ ಮತ್ತೆ ವಸಿಷ್ಠರು ಅವರು ಬಂದು ನೋಡ್ತಾರೆ, ಅಯ್ಯೋ ಪಾಪ ಎಂಥ ಅವಸ್ಥೆ ಇದೆ. ಗಂಡ ನಾನು ಪ್ರಾರ್ಥನೆ ಮಾಡಿ ಮೊದಲು ಹೆಣ್ಣಾಗಿ ಮತ್ತೆ ಪ್ರಾರ್ಥನೆ ಮಾಡಿ ಗಂಡ ಆದರೆ ಈಗ ಮತ್ತೆ ಹೆಣ್ಣಾಗಿ ಕೂತ್ಕೊಂಡ್ಬಿಡ್ತಲ್ಲ ಈ ಕೂಸು ಅಂತ ಅವರು ಪಾಪ ಮತ್ತೆ ಬೇಜಾರು ಮಾಡಿಕೊಂಡು ರುದ್ರದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರನ್ನು ಕೇಳ್ತಾರೆ, ಸ್ವಾಮಿ ಏನಾದರೂ ಮಾಡಿ, ಯಾಕೆಂದರೆ ನಿಮಗೆ ಆ ಸಾಮರ್ಥ್ಯ ಇದೆ, ನೀವೇ ತಾನೇ ಹೇಳಿರೋದು ಇಲ್ಲಿಗೆ ಬಂದವರೆಲ್ಲ ಹೆಣ್ಣಾಗಬೇಕು ಅಂತ. ಆದ್ದರಿಂದ ನೀವು ಆಶೀರ್ವಾದ ಮಾಡಿದರೆ ಖಂಡಿತ ಗಂಡಾಗುತ್ತೆ. ವೈವಸ್ವತಮನ್ನು ತುಂಬ ಅಪೇಕ್ಷೆ ಪಟ್ಟು ಪಡ್ಕೊಂಡಿದ್ದಾನೆ, ಈ ಥರ ಹೆಣ್ಣಾಗಿಬಿಟ್ರೆ ಮತ್ತವನು ನೋಡಿ ರಾಜ್ಯಕ್ಕೂ ಬರದೆ ಇಲ್ಲೇ ಓಡಾಡ್ಕೊಂಡಿದ್ದಾನೆ ಕಾಡಲ್ಲಿ ಅಂತ ಹೇಳಿದಾಗ ರುದ್ರದೇವರು ಏನು ಮಾಡಲಪ್ಪ, ನಾನು ನನ್ನ ಹೆಂಡತಿ ಖುಷಿಯಾಗಲಿ ಅಂತ ಕೊಟ್ಟಿರೋ ವರ, ಅದನ್ನು ತೆಗೆದುಹಾಕಿ ಇದನ್ನು ಬದಲಾಯಿಸಿಬಿಟ್ರೆ ಅವಳು ಬೇಜಾರು ಮಾಡ್ಕೊಳ್ತಾಳೆ. ಬೇರೆ ಅವ್ರು ಬೇಜಾರು ಮಾಡಿಕೊಂಡ್ರೆ ನಮಗೆ ಪರವಾಗಿಲ್ಲ, ನಮ್ಮ ಹೆಂಡತಿಗೆ ಬೇಜಾರಾಗುತ್ತೆ ಅಂದರೆ ಸ್ವಲ್ಪ ಕಷ್ಟ. ಅದರಲ್ಲೂ ರುದ್ರದೇವರು ಅರ್ಧನಾರೀಶ್ವರರಾದ್ದರಿಂದ ಅವರಿಗೆ ತುಂಬ ಪ್ರೀತಿ, ಅದಕ್ಕೆ ಅತ್ಯಂತ ಪ್ರೀತಿ ಗಂಡ ಹೆಂಡರಲ್ಲಿ ಸಂಪಾದನೆ ಮಾಡಬೇಕಾದ್ರೆ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಉಮಾವೈವಾಗ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ಯಸ್ತಯೋರ್ ಮಿಥುನಂ ಧ್ಯಾತ್ವಾ ನದಾಂಪತ್ಯಾದ್ ವಿಹೀಯತೆ ಅಂತ ಉಮಾಮಹೇಶ್ವರರನ್ನು ಯಾರು ಒಳ್ಳೆ ರೀತಿಯಲ್ಲಿ ಅವರನ್ನು ಸ್ತೋತ್ರಗಳನ್ನು ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಕ್ಷಿಪ್ರತರ ಪ್ರಸಾದ. ರುದ್ರದೇವರು ಗಣಪತಿಗಿಂತ ಫಾಸ್ಟ್, ಯಾಕೆಂದ್ರೆ ಅವರ ಅಪ್ಪ ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಹೆಸರು. ಬೇಗ ಗಣಪತಿ ವರ ಕೊಡ್ತಾರೆ, ಗಣಪತಿಗಿಂತ ಬೇಗ ವರ ಕೊಟ್ಬಿಡ್ತಾರೆ ರುದ್ರದೇವರು. ಅವರು ಕ್ಷಿಪ್ರತರ, ಇನ್ನೂ ಬೇಗ. ಇವರು ಒಂದು ತಿಂಗಳಲ್ಲಿ ಕೊಟ್ಟರೆ ಅವರು ಒಂದು ವಾರದಲ್ಲಿ ಕೊಡ್ತಾರೆ ವರವನ್ನು, ಅಷ್ಟು ಬೇಗ ವರ ಕೊಡ್ತಾರೆ ರುದ್ರದೇವರು. ಅದರಲ್ಲೂ ವಸಿಷ್ಠರಂಥ ದೊಡ್ಡವರು ಹೋಗಿ ಪ್ರಾರ್ಥನೆ ಮಾಡಿದಾಗ ಖಂಡಿತ ಆಗೋಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ, ವರ ಬಿಟ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವರು ಹೇಳಿದರು, ಒಂದು ವ್ಯವಸ್ಥೆ ಮಾಡ್ತೀನಿ, ಮಾಸಂ ಪುಮಾನ್ ಸ ಭವಿತಾ ಸ್ತ್ರೀ ಮಾಸಂ ತಪಸ ತವ. ಇಲ್ಲಿ ಬಂದಿದ್ದು ಶಾಪ ಇರೋದರಿಂದ 1 ತಿಂಗಳು ಹೆಣ್ಣಾಗಿರಲಿ, 1 ತಿಂಗಳು ಗಂಡಾಗಿರಲಿ, ಆಯ್ತಲ್ಲ ನಿಮಗೆ ಸರಿ ಆಗುತ್ತೆ. 1 ತಿಂಗಳು ಹೆಣ್ಣು 1 ತಿಂಗಳು ಗಂಡು ಅಂತ ಸರಿ ಏನೋ ಒಂದು ಮಾಡಿ ಪಾಪ ಮತ್ತೆ ಆ ಇಳೆಯನ್ನು ಮತ್ತೆ ಸುದ್ಯುಮ್ನನ್ನಾಗಿ ಮಾಡಿ, ಇದರ ಮಧ್ಯದಲ್ಲಿ ಏನಾಗಿರುತ್ತೆ, ಆ ಇಳೆ ಆಗಿದ್ದಾಗ ಕಾಡಲ್ಲಿ ಓಡಾಡ್ತಾ ಇದ್ದಾಗ ಈ ಚಂದ್ರನ ಮಗ ಬುಧ ಸಂಚಾರ ಮಾಡ್ತಾ ಇರ್ತಾನೆ. ಅವನು ನೋಡ್ತಾನೆ, ಇದು ಯಾರೋ ಹುಡುಗಿ ತುಂಬ ಚೆನ್ನಾಗಿದ್ದಾಳಲ್ಲ ಅಂತ ಹೇಳಿ ಅವಳ ಹತ್ತಿರಕ್ಕೆ ಬಂದು ಆ ಬುಧ ಕೇಳ್ತಾನೆ, ಯಾರು ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ. ಅವಳು ಹೆಣ್ಣಾಗಿರ್ತಾಳಲ್ಲ, ಬುಧನ್ ನೋಡ್ತಾಳೆ, ತುಂಬ ಚೆನ್ನಾಗಿದ್ದಾನೆ ಚಂದ್ರನ ಮಗ, ಆಯ್ತು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆವಾಗ ಮದುವೆ ಆಗಿ ಆ ಬುಧನಿಗೂ ಮತ್ತು ಈ ಇಳೆಗೂ ಪುರೂರವ ಅಂತ ಒಬ್ಬ ಮಗ ಹುಟ್ಟಿರ್ತಾನೆ ಅಷ್ಟರ ಮಧ್ಯದಲ್ಲೇ. ಆಮೇಲೆ ಇವನು ಮತ್ತೆ ಸುದ್ಯುಮ್ನಾಗಿದ್ದಾನೆ. ಇದು ಎಂಥ ವಿಚಿತ್ರವಾದ ಚರಿತ್ರೆ ಇದು ಅಂದರೆ, ಈ ಸಾಮರ್ಥ್ಯ ದೇವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಇಲ್ಲ. ಅವನ ಆಲೋಚನೆಯಲ್ಲಿ ಏನಿದೆ, ಅವನ ಇಚ್ಛೆಯಲ್ಲಿ ಏನಿದೆ ಅದೇ ರೀತಿಯಲ್ಲಿ ನಡೆಯುತ್ತೆ. ನಾವು ಪ್ರಯತ್ನ ಪಡ್ತೀವಿ, ನಾವೇನೋ ಪ್ರಾರ್ಥನೆ ಮಾಡ್ತೀವಿ, ನಾವು ಎಷ್ಟು ಅಸ್ವತಂತ್ರರು ಅಂತ ಇದರಿಂದ ತೋರಿಸ್ಕೊಡ್ತಾನೆ ದೇವರು. ನಾನು ಒಬ್ಬನೇ ಸ್ವತಂತ್ರ, ನಾನೇನು ಮಾಡ್ತೀನೋ ಅದೇ ಫೈನಲ್ ಹೊರತು ನೀವೇನೇನೋ ಮಾಡ್ಕೊಳ್ತೀವಿ, ನಮಗಿಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂದರೆ ಅದು ನಡೆಯೋಲ್ಲ ಅಂತ ಈ ಚರಿತ್ರೆಯಲ್ಲಿ ಅದನ್ನು ಚೆನ್ನಾಗಿ ತೋರಿಸ್ಕೊಡ್ತಾನೆ.
ಅವರಿಬ್ಬರಿಗೆ ಮಕ್ಕಳು ಪುರೂರವ ಅಲ್ಲಿ ಹುಟ್ಟಿರ್ತಾನೆ. ಅಂತೂ ರಾಜ್ಯಕ್ಕೆ ಕರ್ಕೊಂಡು ಹೋಗುವಾಗ ಸುದ್ಯುಮ್ನನನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ. 1 ತಿಂಗಳು ರಾಜನ ದರ್ಶನ, ಎಲ್ಲ ಜನ ಎಲ್ಲ ಬರಬೇಕು, ರಾಜನ ಹತ್ರ ಏನೇ ಕೆಲಸ ಇದ್ದರೂ ಎಲ್ಲ ಕಡೆ ಹೇಳಿಬಿಡ್ತಾರೆ 1 ತಿಂಗಳು ಮಾತ್ರ ಬನ್ನಿ, ಇನ್ನೊಂದು ತಿಂಗಳು ರಾಜರು ರೆಸ್ಟಲ್ಲಿ ಇರ್ತಾರೆ, 1 ತಿಂಗಳು ಪೂರ್ತಿ ಎಷ್ಟು ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ಳಿ, ಇನ್ನೊಂದು ತಿಂಗಳು ರಾಜರು ದರ್ಶನಕ್ಕೆ ಬರಬಾರ್ದು, ಯಾಕೆ ಬಂದರೆ ಹೆಣ್ಣು ಇಳ, 1 ತಿಂಗಳು ಮಾತ್ರ ಸುದ್ಯುಮ್ನ. ಇದು ವಿಚಿತ್ರ ಅಂತ ಅನಿಸುತ್ತವರಿಗೆ. ಏನು ಮಾಡೋದು? ಹೀಗೆ ನಡೆದರೆ ಅವನಿಗೆ ಬೇಜಾರಾಗುತ್ತೆ ಸುದ್ಯುಮ್ನನಿಗೆ. ಏನಪ್ಪ ಬರ್ತಕ್ಕಂಥ ರಾಜ್ಯದಲ್ಲಿರೋರಿಗಾದರೂ ಈ ತಿಂಗಳಲ್ಲಿ ಮಾತ್ರ ಕಷ್ಟ ಬರಬೇಕು ಅಂತೇನಿಲ್ವಲ್ಲ, ಯಾವ ತಿಂಗಳಲ್ಲಿ ಬೇಕಾದರೂ ಕಷ್ಟ ಬರುತ್ತೆ, ಆ ತಿಂಗಳಲ್ಲಿ ನಾನು ಇಳೆಯಾಗಿದ್ದರೆ ಗತಿ ಏನು ಅಂತ ಯೋಚನೆ ಮಾಡ್ತಾನೆ. ಹೀಗೆ 1 ತಿಂಗಳಿಗೆ ಇರೋದು ಸರಿ ಹೋಗೋಲ್ಲ. ಆದರೆ ಕೊನೆಯ ತನಕ ಅವನು ಸ್ತ್ರೀಯಾಗೇ ಇರ್ತಾನ ಅಂದರೆ ಇಲ್ಲ, ಪುರುಷನಾಗ್ತಾನೆ ಅಂತ. ಆದರೆ ಆ ವಿಚಾರ ಇಲ್ಲಿಲ್ಲ, ಅದನ್ನು ರಾಮಾಯಣದಲ್ಲಿ ಹೇಳ್ತಾರೆ. ರಾಮಾಯಣದಲ್ಲಿ ಆ ರೀತಿಯೆಲ್ಲ ಆಗೋಲ್ಲ. ವಸಿಷ್ಠರು ತಾವೇ ಅಶ್ವಮೇಧ ಯಾಗವನ್ನು ಇವನ ಕೈಯಲ್ಲಿ ಮಾಡಿಸಿ ಸುದ್ಯುಮ್ನನ ಕೈಯಲ್ಲಿ ಅವನಿಗೊಬ್ಬನಿಗೆ ಮಾತ್ರ ಶಾಶ್ವತವಾಗಿ ಪುರುಷ ಆಗುವ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂದರೆ ಏನು ಅರ್ಥ? ಒಬ್ಬನಿಗೆ ಮಾತ್ರ ಅಂದರೆ ಅವನ ಜೊತೆಯಲ್ಲಿ ಬಂದವರೆಲ್ಲ ಹೆಣ್ಣಾಗೇ ಇರ್ತಾರವರು, ಅವ್ರು ಯಾರು ಮತ್ತೆ ವಾಪಸ್ ಗಂಡಾಗೋದಿಲ್ಲ. ಇವನನ್ನು ಮಾತ್ರ ಪ್ರಯತ್ನಪಟ್ಟು ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿಸಿ ಅವನಿಗೆ ಪುರುಷತ್ವವನ್ನು ಕೊಡ್ತಾರೆ. ಒಟ್ಟಿನಲ್ಲಿ ಆ ಸುದ್ಯುಮ್ನಾದಾಗ ಅವನಿಗೆ ಮತ್ತೆ 3 ಜನ, ಉತ್ಕಲ, ಗಯ, ವಿಮಲ ಅಂತ 3 ಜನ ಮಕ್ಕಳು ಹುಟ್ಟುತ್ತಾರೆ. ಇಳೆಯಾಗಿದ್ದಾಗ ಅವನ ಮಗನೇ ಪುರೂರವ, ಅವನು ಸುದ್ಯುಮ್ನಾದಾಗ ಅವನಿಗೆ ಮತ್ತೆ 3 ಜನ ಗಂಡು ಮಕ್ಕಳು. ಹೀಗೆ ಅವನ ಚರಿತ್ರೆಯನ್ನು ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ಆಮೇಲೆ ಆ ವೈವಸ್ವತ ಮನುವಿನ 10 ಜನ ಮಕ್ಕಳ ಚರಿತ್ರೆಯನ್ನು ಆ ಸುದ್ಯುಮ್ನ ತಾನು ಕಾಡಿಗೆ ಹೊರಟೋಗ್ತಾನೆ ಅಂತ, ಕಾಡಿಗೆ ಹೊರಟೋದ ಮೇಲೆ ಆಮೇಲೆ ವಸಿಷ್ಠರು ಅಶ್ವಮೇಧ ಯಾಗಾದಿಗಳನ್ನೆಲ್ಲ ಮಾಡಿಸ್ತಾರೆ ಅಂತ ಅಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಇಷ್ಟು ಸುದ್ಯುಮ್ನನ ಚರಿತ್ರೆಯನ್ನು ಭಾಗವತದಲ್ಲಿ ನಿರೂಪಣೆ ಮಾಡಿ ಆಮೇಲೆ ಈ 10 ಜನ ಮಕ್ಕಳು ಏನು ಅವನಿಗೆ ಹುಟ್ಟಿದ್ರು ಅವರೆಲ್ಲ ಆಮೇಲೆ ಹುಟ್ಟಿದ್ದು ವೈವಸ್ವತ ಮನುವಿಗೆ. ಆಮೇಲೆ 10 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ವೈವಸ್ವತ ಮನುವಿನ ಒಬ್ಬ ಮಗನ ಹೆಸರು ವೃಷಧ್ರ ಅಂತ. ಆ ವೃಷಧ್ರ ಅನ್ನುವವನು ಅವನ ಚರಿತ್ರೆಯನ್ನು ಹೇಳ್ತಾರೆ. ಒಂದು ವಿಚಿತ್ರವಾದ ಚರಿತ್ರೆ ಅವನದ್ದು ಕೂಡ ಪಾಪ. ಆ ವೃಷಧ್ರ ವೈವಸ್ವತ ಮನುವಿನ ಮಗ. ವಸಿಷ್ಠರು ಸೂರ್ಯವಂಶಕ್ಕೆಲ್ಲ ಪುರೋಹಿತರು ಅವರೇ. ಅವರು ಬಂದು ಮನುವನ್ನು ಕೇಳ್ತಾರೆ, ನೋಡು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಗೋಶಾಲೆ ಇದೆ, ಆ ಗೋಶಾಲೆ ರಕ್ಷಣೆಗೋಸ್ಕರ ಒಂದು ನಿನ್ನ ಮಗನನ್ನು ಕಳಿಸ್ಕೊಡು ಅಂತ. ಆ ವೃಷಧ್ರನನ್ನು ಕಳಿಸ್ಕೊಡ್ತಾರೆ, ನೀನು ಹೋಗು ರಕ್ಷಣೆ ಮಾಡು ಅಂತ. ಅವನು ಹೋಗಲ್ಲಿ ನಿಂತ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಾನೆ. ಅವನು ವೀರಾಸನ ಅದನ್ನು ಹೇಳ್ತಾರೆ. ವೀರಾಸನ ಅಂದರೆ ಯೋಗದಲ್ಲೊಂದು ವೀರಾಸನ ಅಂತ ಹೇಳ್ತಾರೆ, ಅದಲ್ಲ, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ರಕ್ಷಣೆಗೋಸ್ಕರವಾಗಿ ನಿಂತ್ಕೊಂಡಿರ್ತಾನೆ. ಹಾಗೆ ನಿಂತಿದ್ದಾಗ ಏಕದಾ ಪ್ರಾವಿಶದ್ಗೋಷ್ಠಂ ಶಾರ್ದೂಲೋ ನಿಶಿವರ್ಷತಿ ಶಯಾನಾಗಾವ ಉತ್ತಾಯ ಭೀತಾಸ್ತಾ ಭಬ್ರಮುವ್ರಜೆ. ಅಲ್ಲಿ ರಾತ್ರಿ ಆಗೋಗಿದೆ, ತುಂಬ ಕತ್ತಲೆ, ಏನು ಚಂದ್ರನ ಕಿರಣದಲ್ಲ ಅಷ್ಟೆಲ್ಲ ಕಾಣಿಸ್ತಾ ಇಲ್ಲ, ಮಳೆ ಬೇರೆ ಜೋರಾಗಿ ಸುರಿತಾ ಇದೆ, ಏನಿದೆ ಎದುರುಗಡೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನಾದರೂ ವಸಿಷ್ಠರು ಆದೇಶ ಮಾಡಿದ್ದಾರೆ, ನಾನು ಗೋವನ್ನು ರಕ್ಷಣೆ ಮಾಡಬೇಕು ಅಂತ ನಿಂತಿದ್ದಾನೆ. ಗೋ ರಕ್ಷಣೆಗೋಸ್ಕರ ಅಂತ ನಿಂತಿದ್ದಾನೆ. ಒಂದು ಹುಲಿ ಜೋರಾಗಿ ಗರ್ಜನೆ ಮಾಡಿಕೊಂಡು ಬಂದಿದ್ದು ಕೇಳಿಸ್ತು. ಓ, ಹುಲಿ ಬಂದಿದೆ ಅಂತ ಗೊತ್ತಾಯಿತು. ಗೊತ್ತಾದ ತಕ್ಷಣ ಅವನು ಆ ಕಡೆ ಈ ಕಡೆ ನೋಡ್ತಾನೆ. ಆ ಹುಲಿ ಪಾಪ ಬಂದು ಯಾವುದೋ ಒಂದು ಹಸುವಿನ ಕತ್ತನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಅದು ಹಿಡ್ಕೊಂಡಿದ್ದು ಗೊತ್ತಾಗಿ ಆ ಕತ್ತಲೆ, ಮಳೆ ಬೇರೆ ಬರ್ತಾ ಇದೆ, ಆ ಖಡ್ಗವನ್ನು ತಗೊಂಡು ಜೋರಾಗಿ ಕತ್ತರಿಸ್ತಾನೆ, ತಲೆಯನ್ನು ಕತ್ತರಿಸಿಬಿಡ್ತಾನೆ. ಕತ್ತರಿಸಿದ ತಕ್ಷಣ ಆ ಹುಲಿಯ ಕಿವಿ ಅಲ್ಲೇ ಬಿದ್ದಿರುತ್ತೆ. ಹುಲಿ ಸತ್ತಿದೆ ಅಂತ ಗೊತ್ತಾಗಿ ಬೆಳಗ್ಗೆ ಎದ್ದು ನೋಡಿದರೆ ಹುಲಿ ಸತ್ತೇ ಇಲ್ಲ, ಹುಲಿ ಕಿವಿ ಮಾತ್ರ ಕತ್ತರಿಸಿದೆ. ಆ ಮಳೆಯಲ್ಲಿ ಗೊತ್ತಾಗದೆ ಹಸು ತಲೆಯನ್ನು ಕಡಿದುಬಿಟ್ಟಿದ್ದಾನೆ. ಅವನು ಅದು ಗೋವಧ ಪಂಚಮಹಾಪಾತಕಗಳಲ್ಲಿ ಇದು ಕೂಡ ಸೇರುತ್ತಾದ್ದರಿಂದ ಅವನು ಗೋಹತ್ಯೆ ಮಾಡಿಬಿಟ್ಟಿದ್ದಾನೆ. ವಸಿಷ್ಠರು ಬಂದು ನೋಡ್ತಾರೆ, ಏನಿದು ಇಷ್ಟು ದೊಡ್ಡ ರಾಜನ ವೈವಸ್ವತ ಮನುವಿನ ಮಗನಾಗಿ ಅಷ್ಟೆಲ್ಲ ತಿಳ್ಕೊಂಡು ಹೀಗೆ ಮಾಡಿದ್ಯಾ ಅಂದರೆ ಅವನಿಗೆ ಹೇಳ್ತಾನೆ, ಇಲ್ಲ ನಾನು ಬೇಕಂತ ಮಾಡಿದ್ದಲ್ಲ, ಮಳೆ ಬಂತು ಗೊತ್ತಾಗಲಿಲ್ಲ, ಕತ್ತರಿಸದೆ, ಅದು ಗೋಹತ್ಯೆ ಆಗಿಬಿಟ್ಟಿದೆ. ಅವನು ಎಲ್ಲೂ ಓಡ ಹೋಗಲಿಲ್ಲ. ವಸಿಷ್ಠರಿಗೂ ಪ್ರತಿಯಾಗಿ ಏನನ್ನೂ ಮಾತಾಡಲಿಲ್ಲ. ನೀವೇನ್ರಿ ಅಷ್ಟು ಗೊತ್ತಾಗಲ್ವ, ಮಳೆ ಬರ್ತಾಯಿತ್ತು, ನಾವಾದರೆ ಎಷ್ಟು ಜೋರು ಮಾಡ್ತೀವಿ, ನಾನೇನು ಬೇಕಂತ ಮಾಡಿದ್ದೀನ, ಯಾರನ್ನಾರು ಮಡಿಯಲ್ಲಿದ್ದವ್ರನ್ನ ಮುಟ್ಬಿಟ್ರೆ ಮತ್ತೇನೂ ಅಲ್ಲ, ನನಗೇನು ಗೊತ್ತಿದ್ದು ಮುಟ್ಟಿದ್ನ, ನೀವು ಮಡಿಯನ್ನು ಬೋರ್ಡ್ ಹಾಕ್ಕೊಂಡು ಓಡಾಡಬೇಕಿತ್ತು, ನನಗೇನು ಗೊತ್ತು, ಹಾಗೆ ಹೀಗೆ ಎಷ್ಟು ಗಲಾಟೆ ಮಾಡ್ತೀವಿ. ಇವನು ಪಾಪ ಏನೂ ಗೊತ್ತಿಲ್ಲದೆ ಮಾಡಿರೋದು, ಆದರೆ ಸುಮ್ಮನೆ ನಿಂತಿದ್ದಾನೆ. ಅವನು ನಂದೇ ತಪ್ಪು ಅಂತ ಕೈ ಮುಗಿದು ನಿಂತಿದ್ದಾನೆ. ವಸಿಷ್ಠರು ಶಾಪ ಕೊಡ್ತಾರೆ, ನೀನು
ಶೂದ್ರನಾಗು, ಯಾವ ಕೆಲಸಕ್ಕೂ ನೀನಿನ್ನು ಬರೋದಿಲ್ಲ ನೀನು, ಅಂದರೆ ಉತ್ತಮವಾಗಿ ದೇವತಾ ಕಾರ್ಯಗಳನ್ನೆಲ್ಲ ಮಾಡೋದಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವಾಗ ನೋಡಿದಾಗ ಮೇಲ್ನೋಟಕ್ಕೆ ನೋಡಿದಾಗ ಅನ್ಸುತ್ತೆ ಯಾಕಪ್ಪ ವಸಿಷ್ಠರು ಅಷ್ಟೆಲ್ಲ ಗೊತ್ತಿದ್ದವ್ರಿಗೆ ಯಾಕೆ ಶಾಪ ಕೊಡಬೇಕಾಗಿತ್ತು? ಅದು ಹಾಗಲ್ಲ. ಗೋಹತ್ಯ ಅನ್ನೋದು ಮಾತ್ರ ಬಹಳ ಅದು ದೊಡ್ಡ ಪಾಪ, ಮಹಾಪಾತಕ. ಆದ್ದರಿಂದ ಅದು ಗೊತ್ತಿದ್ದೋ ಗೊತ್ತಿಲ್ಲದೆ ಏನು ಮಾಡಿದರೂ ಅದು ತಪ್ಪೆ. ಬ್ರಹ್ಮಹತ್ಯ, ಗೋಹತ್ಯ, ಈ ಸುರಾಪಾನ ಇಂಥದ್ದೆಲ್ಲ ಏನಿದೆ ಇದು ಗೊತ್ತಿಲ್ಲದೆ ಮಾಡಿದರೂ ಅದು ಬಹಳ ದೊಡ್ಡ ಪಾಪಗಳಲ್ಲೇ ಸೇರುವಂಥದ್ದು. ಹಾಗಾಗಿ ವಸಿಷ್ಠರು ಅದನ್ನು ಆಲೋಚನೆ ಮಾಡಿದರು. ಗೋಹತ್ಯೆಯನ್ನು ತಡೆದರೆ ದೇವರು ಮೋಕ್ಷವನ್ನೇ ಕೊಡ್ತಾನೆ. ತಡೆದಿದ್ದಷ್ಟೇ, ನಾವೇನು ಮತ್ತೇನು ಮಾಡಿದ್ದಲ್ಲ, ಯಾರಿಗೋ ಮತ್ತೊಬ್ಬ ವ್ಯಕ್ತಿಗೆ ಹೇಳಿದ್ದು ಅಲ್ಲಿ ಗೋಹತ್ಯೆ ಮಾಡ್ತಿದ್ದಾರೆ, ದಯವಿಟ್ಟು ಹೋಗಿ ನೀವು ಕಾಪಾಡಿ, ಇಷ್ಟು ಹೇಳಿದರೆ ಅವನಿಗೆ ಉತ್ತಮವಾದ ಲೋಕ ಕೊಡ್ತಾನೆ. ಆವಾಗ ನಾವೇನು ಪ್ರಶ್ನೆ ಮಾಡೋದು, ಅವ್ರೇನು ಮಾಡಿದರು? ಗೋವನ್ನೇನು ಕಾಪಾಡಲಿಲ್ವಲ್ಲ? ಇಲ್ಲ, ದೇವರು ಹೇಳ್ತಾನೆ ಅವರು ಬಾಯಲ್ಲಿ ಬಂತಲ್ಲ ಗೋರಕ್ಷಣೆ ಮಾಡಿ ಅಂತ ಯಾರಿಗೋ ಹೇಳಿದ್ರಲ್ಲ, ಅದಕ್ಕೆ ನಾನು ಉತ್ತಮವಾದ ಲೋಕ ಕೊಡ್ತೇನೆ. ಆದರೆ ಗೊತ್ತಿಲ್ಲದೆ ಗೋಹತ್ಯೆಯನ್ನು ಮಾಡಿದರೂ ಅದಕ್ಕೆ ಮಹಾಪಾತಕ ಅಂತಲೇ ಅದನ್ನು ಪರಿಗಣಿಸಿ ಅವರು ಯಾವ ಸತ್ಕರ್ಮಾಚರಣೆಗೂ ಅಂಥ ವ್ಯಕ್ತಿಗಳು ಬರೋದಿಲ್ಲ. ಅದರಿಂದ ಇವನು ಬರೋದಿಲ್ಲ ಅಂತಲೇ ಇವನನ್ನು ಅವರು ಹೇಳಿ ಕಾಡಿಗೆ ಕಳಿಸ್ಬಿಡ್ತಾರೆ. ಗುರುಗಳು ಶಾಪ ಕೊಟ್ಟಿದ್ದಾರೆ, ಆದ್ದರಿಂದ ಅವನು ಬರ್ತಾನೆ. ಆದರೆ ಹೇಳ್ತಾರವರು, ಇದರಿಂದ ಅವನಿಗೇನು ನಷ್ಟ ಆಗಲಿಲ್ಲ. ಶಾಪ ಕೊಟ್ಟಿದ್ದರಿಂದ ಬೇಜಾರು ಮಾಡಿಕೊಂಡು ಸುಮ್ಮನೆ ಶಾಪ ಕೊಟ್ಟಿದ್ದಾರೆ ಅಂತ ಕೂತ್ಕೊಳ್ಳಿಲ್ಲ. ಅವನೇನು ಮಾಡಿದ? ವಾಸುದೇವೇ ಭಗವತಿ ಸರ್ವಾತ್ಮನ್ಯಮಲೇ ಪರೇ ಏಕಾಂತಿತ್ವಂ ಗತೋ ಭಕ್ತ್ಯಾ ಸರ್ವಭೂತ ಸುಹೃತ್ಸಮಃ. ವಾಸುದೇವೇ ಭಗವತಿ, ದೇವರನ್ನು ಅನನ್ಯವಾಗಿ ಕಾಡಲ್ಲಿ ಹೋಗಿ ಚಿಂತನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಆ ವೃಷಧ್ರ. ಅದೊಂದೇ ಪರಿಹಾರ, ಎಲ್ಲದಕ್ಕೂ ಪರಿಹಾರ ಅದೊಂದೇ. ಇಂಥ ದೊಡ್ಡ ಪಾತಕ ಅಂತ ಮಾಡಿ ಇದಕ್ಕೆ ಶಾಪ ಕೊಟ್ಟಿದ್ರೂ ಪರವಾಗಿಲ್ಲ, ಇದಕ್ಕೆ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ, ಅವನಿಗೆ ಗೊತ್ತಿದೆ ಅಂತ ಅವನನ್ನೇ ಪ್ರಾರ್ಥನೆ ಮಾಡ್ತಾ ಅಲ್ಲೇ ಕಾಲ ಕಳೀತಾನೆ. ಯಾರ ಸಂಘ ಮಾಡೋದಿಲ್ಲ ಅವನು. ವಿಮುಕ್ತ ಸಂಘ, ಶಾಂತಾತ್ಮ, ಸಂಯತಾಕ್ಷೋ ಅಪರಿಗ್ರಹ, ಯದೃಚ್ಛಯೋಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ಏನು ಸಿಗುತ್ತೋ ಅದನ್ನು ತಿನ್ನೋದು, ಸಿಗಲಿಲ್ಲ ಅಂತ ಇಲ್ಲವೇ ಇಲ್ಲ. ಒಬ್ಬನೇ ಇರೋದು, ಯಾರ ಜೊತೆ ಸೇರೋಲ್ಲ. ಸಾಕು, ಈಗಾಗಲೇ ಗೋಹತ್ಯೆ ಅಂತ ದೊಡ್ಡ ಪಾಪ ಆಗಿದೆ, ಇನ್ನೊಂದು 10 ಜನದ ಜೊತೆ ಸೇರಿ ಅವರೇನು ಯಾವ ಥರದ ಜನಗಳೋ ಗೊತ್ತಿಲ್ಲ, ಮತ್ತೊಂದಿಷ್ಟು ಪಾಪ ಮಾಡೋದ್ರ ಬದಲು ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇದ್ಬಿಡೋಣ ಅಂತ ಅವನು ಒಬ್ಬನೇ ಇದ್ದುಬಿಡ್ತಾನೆ. ಹೀಗೆ ನಿರಂತರವಾಗಿ ಭಗವಂತನಲ್ಲೇ ಮನಸ್ಸನ್ನಿಟ್ಟು ಅವನನ್ನೇ ಧ್ಯಾನ ಮಾಡ್ತಾ 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 ಕೊನೆಗೆ ಏವಂ ವ್ರತೋ ವನಂ ಗತ್ವಾ ದೃಷ್ಟ್ವಾ ದಾವಾಗ್ನಿ ಮುತ್ಥಿತಂ ತೇನೋಪಯುಕ್ತಕರಣೋ ಬ್ರಹ್ಮಪ್ರಾಪ ಪರಂ ಮುನಿಃ. ಅಲ್ಲಿ ನೋಡ್ತಾನೆ, ಕಾಡಲ್ಲೇ ವಾಸ ಮಾಡ್ತಿದ್ದಾನೆ. ಆ ಕಾಡಲ್ಲಿ ದೊಡ್ಡದಾಗಿ ಕಾಡ್ಗಿಚ್ಚು ಬರುತ್ತೆ, ಬೆಂಕಿ. ಅದನ್ನು ನೋಡಿ ಅವನಿಗೆ ಅನ್ಸತ್ತೆ ಈ ಜನ್ಮವನ್ನು ಇನ್ನು ಬಿಟ್ಟುಬಿಡೋದೇ ಒಳ್ಳೆಯದು ಅಂತ. ಕಾಡ್ಗಿಚ್ಚು ಬಂದಾಗ ತಪ್ಪಿಸ್ಕೊಂಡು ಎಲ್ಗೋ ಹೋಗಬೇಕು ಅಂತ ಅವನ ಅಪೇಕ್ಷೆನೇ ಪಡೋದಿಲ್ಲ. ಈ ಶರೀರ ತಾನೇ ಇದು ಸುಟ್ಟೋಗಲಿ, ಪಾಪ ಮಾಡಿದ್ದೀನಿ ನಾನು ಅನ್ನುವ ಅದೇ ಮನಸ್ಥಿತಿಯಲ್ಲಿ ದೇವರನ್ನೇ ಧ್ಯಾನ ಮಾಡ್ತಾ ಆ ಕಾಡ್ಗಿಚ್ಚಲ್ಲಿ ತನ್ನ ಶರೀರವನ್ನು ಬಿಟ್ಟು ಬ್ರಹ್ಮಪ್ರಾಪ ಪರಂ ಮುನಿಃ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಅಷ್ಟು ಪಾಪ ಮಾಡಿದ್ದರೂ ಕೂಡ ದೇವರನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಬ್ರಹ್ಮಪ್ರಾಪ, ಅವನಿಗೆ ಮತ್ತೆ ದೇವರನ್ನೇ ತಾನು ಸೇರ್ತಾನೆ ಅಂತ ಹೀಗೆ ಆ ವೈವಸ್ವತ ಮನುವಿನ ಮಗನಾದ ವೃಷಧ್ರನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಆ ವಂಶದಲ್ಲೆಲ್ಲ ಯಾರ್ಯಾರು ಬಂದರು? 6ನೇ ಮಗ ಕರುಷ ಅಂತ 6ನೇ ಮಗ, ಅವನ ಮಕ್ಕಳೆಲ್ಲ ಕಾರುಷರು ಅಂತ ಕರೆಸ್ಕೊಳ್ತಾರೆ. 5ನೇ ಮಗ ದೃಷ್ಟ, ಅವನ ಮಕ್ಕಳೆಲ್ಲ ದಾರ್ಷ್ಟ್ರರು ಅಂತ ಕರೆಸ್ಕೊಳ್ತಾರೆ. ಹೀಗೆ ವಸು ಅಂತ ಅವನ ಮಕ್ಕಳಲ್ಲಿ ಮನುವಿನ 2ನೇ ಮಗ ನೃಗ. ಆ ನೃಗನಿಗೆ ಸ್ವಾತಿ ಮತ್ತು ಜ್ಯೋತಿ ಅಂತ ಇಬ್ಬರು ಮಕ್ಕಳಿರ್ತಾರೆ. ವಸು ಅವನ ಮಗ ಓಗವಾನ್, ಓಗವಂತನ ಅವಳಿಗೊಬ್ಬಳು ಸಹೋದರಿ ಓಗವತಿ, ಅವಳು ಸುದರ್ಶನ ಅನ್ನುವ ಒಬ್ಬ ವ್ಯಕ್ತಿಯನ್ನು ಅವಳು ಮದುವೆ ಮಾಡಿಕೊಳ್ತಾಳೆ. 7ನೇ ಮಗ ನರಿಷ್ಯಂತ, ನರಿಷ್ಯಂತನ ಮಗ ಚಿತ್ರಸೇನ, ಅವನ ಪುತ್ರ ದಕ್ಷ, ದಕ್ಷನ ಮಗ ಮೀಡ್ವಾನ್. ಇದನ್ನೆಲ್ಲ ಕೇಳಿದಾಗ ನಮಗೆ ಅನ್ಸತ್ತೆ ಇದೇ ಎಲ್ಲ ರಾಜರುಗಳ ಅವರ ಮಗ ಇವರು, ಇವರ ಮಗ ಅವರು ಅಂತ ಒಂದೊಂದೇ ಹೆಸರು ಹೇಳ್ಕೊಂಡು ಹೋಗಿದ್ದಾರೆ. ನಮಗೆ ಇದನ್ನು ನೆನಪಿಟ್ಕೊಳ್ಳೋದು ಕಷ್ಟ, ಏನಕ್ಕೆ ಇದನ್ನೆಲ್ಲ ಕೇಳಬೇಕು ಅಂತ ಅನ್ಸುತ್ತೆ. ನಮಗೆ ಈ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿಬಿಟ್ರೆ ಎಲ್ಲ ಟೀಮಲ್ಲಿ ಇರೋರ ಹೆಸರು ಹೇಳ್ಬಿಡ್ತಾರೆ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದರೂ ಪರವಾಗಿಲ್ಲ, ಒಂದು 10 ಟೀಮಲ್ಲಿ ಎಲ್ಲ ಸೇರಿ ಒಂದು 100 ಜನ ಇದ್ದರೆ ಯಾರ್ಯಾರ ಟೀಮಿಗೆ ಯಾರ್ಯಾರು ಆಡ್ತಿದ್ದಾರೆ, ಯಾರು ಖಾಲಿ ಕೂತಿದ್ದಾರೆ, ಯಾರಿಗೆಲ್ಲ ಹೇಳ್ತಾರೆ. ಪ್ರಯೋಜನ ಇಲ್ಲ. ಅದನ್ನೇನು ವೇದವ್ಯಾಸ ದೇವರು ನಿರೂಪಣೆ ಮಾಡಿಕೊಟ್ಟಿದ್ದಲ್ಲ, ಆದರೆ ಇದನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಇವರ ಮಗ ಇವರು, ಇವರ ಮಗ ಇವರು,
ಇದನ್ನು ಹೇಳೋದ್ರಿಂದ ನಮಗೇನು ಪ್ರಯೋಜನ ಏನಾಗುತ್ತೆ? ಯಾಕೆಂದರೆ ಏನಾದರೂ ಮಾಡಬೇಕಂದ್ರೂ ನಾವು ಮನುಷ್ಯರಾದ್ದರಿಂದ ನಮಗೇನಾದರೂ ಲಾಭ ಇದ್ದರೆ ಹೇಳಿ, ಇಲ್ಲದೆ ಇದ್ದರೆ ಇಲ್ಲ ಅಂತ. ಒಂದು ಇಷ್ಟೆಲ್ಲ ಭಾಗವತೋತ್ತಮನ ಹೆಸರನ್ನು ನಮ್ಮ ಬಾಯಲ್ಲಿ ಹೇಳಿಸ್ತಾರೆ. ಇವರೆಲ್ಲ ಸಾಮಾನ್ಯರಲ್ಲ, ಮನುವಿನ ಮಕ್ಕಳು, ದೊಡ್ಡ ದೊಡ್ಡ ಪುಣ್ಯವಂತರು. ಅವ್ರ ಹೆಸರು ಹೇಳಿದರೆ ಸಾಕು. ನಾವೇ ಹೇಳಲ್ವಾ ಇವಾಗ ವಿಷ್ಣು ತೀರ್ಥರು ವಿಷ್ಣು ತೀರ್ಥರು ಅಂತ ಬರೀ ಸ್ಮರಣೆ ಮಾಡಿ, ಬೇರೆ ಏನು ಬೇಡ. ಆ ಶ್ಲೋಕ ಅವರ ವಿಷ್ಣು ತೀರ್ಥಶ್ಚ ಕಾಮದಕು ವಿಷ್ಣು ತೀರ್ಥ ಕಲ್ಪವೃಕ್ಷ ಅಂತ ಹೇಳಿದಾಗ ಏನದು? ಅವರೇ ಕಲ್ಪವೃಕ್ಷ, ಅವರೇ ಕಾಮಧೇನು. ಯಾರು? ಅವರೇ. ಯಾರು? ವಿಷ್ಣು ತೀರ್ಥರೇ ಅಂತ ಹೇಳುವ ಹಾಗೆ ಈ ಎಲ್ಲ ಮಹಾನುಭಾವರ ವೈವಸ್ವತ ಮನುವಿನ ವಂಶದಲ್ಲಿ ಹುಟ್ಟಿ ಬಂದಂತಹ ಎಲ್ಲರೂ ಅವರೆಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಭಗವಂತನನ್ನು ಕಂಡು ಅಪರೋಕ್ಷ ಜ್ಞಾನಿಗಳು. ಅವರ ಹೆಸರನ್ನು ಹೇಳಿದರೆ ಸಾಕು, ಅದರಿಂದಲೇ ನಮ್ಮ ಒಂದಿಷ್ಟು ಪಾಪಗಳು ಪರಿಹಾರ ಆಗುತ್ತೆ. ಅವರ ಮಕ್ಕಳ 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 ಹೆಸರುಗಳನ್ನು ಹೇಳ್ತಾ ಹೇಳ್ತಾ ಹೇಗೆ ಅವರ ವಂಶ ವಿಸ್ತಾರವಾಗಿದೆ ಅಂತ ಹೇಳಿದರೆ, ನಮ್ಮ ವಂಶದ ವಿಸ್ತಾರವನ್ನು ಭಗವಂತ ಅದರಿಂದ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದು ವಿಶೇಷ. ಹಾಗಾಗಿ ಹರಿವಂಶ ಇರಬಹುದು, ಎಲ್ಲ ಪುರಾಣಗಳಲ್ಲೂ ಹರಿವಂಶದಲ್ಲಂತೂ ಬೇಕಾದಷ್ಟು ಬರುತ್ತೆ. ಇನ್ನು ಅವರ ಮಗ ಅವನು, ಅವರ ಮಗ ಅವನು, ಎಷ್ಟು ಜನ ಎಲ್ಲ ಮಹಾನುಭಾವರ ಹೆಸರುಗಳನ್ನು ನಿರೂಪಣೆ ಮಾಡುತ್ತಾದ್ದರಿಂದ ಅದನ್ನೆಲ್ಲ ಸ್ಮರಣೆ ಮಾಡಬೇಕು. ಹೀಗೆ ಮನುಪುತ್ರರಲ್ಲಿ ನಾಭಾಗರ ಮುಂದೆ ಅವರ ಚರಿತ್ರೆಯನ್ನು ಹೇಳ್ತಾರೆ. ಇಲ್ಲಿ ಬರೀ ನಾಭಾಗ ಅಂತ ಅವರ ಹೆಸರನ್ನು ಹೇಳಿ, ಆದರೆ ಮುಂದೆ ಬರುವ ನಾಭಾಗನಿಗೂ ಈ ನಾಭಾಗನಿಗೂ ವ್ಯತ್ಯಾಸ ಇದೆ. ಅದೇ ವಂಶದಲ್ಲಿ ಬೇರೆ ಬೇರೆ ಅದೇ ಹೆಸರಿನ ಬೇರೆ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ. ಮನುವಿನ ಪುತ್ರ ನಾಭಾಗ ಬೇರೆ, ಇಲ್ಲಿ ಮನುವಂಶದಲ್ಲಿ ಬರುವ ಇನ್ನೊಬ್ಬ ನಾಭಾಗ ಇದ್ದಾನೆ, ಅವನೇ ಬೇರೆ ಅಂತ ಅದನ್ನು ಹೇಳ್ತಾರೆ. ಆಮೇಲೆ ಅದೇ ವಂಶದಲ್ಲಿ ಪ್ರಮತಿ, ಖನಿತ್ರ, ಚಾಕ್ಷುಷ, ವಿವಿಂಶತಿ ಹೀಗೆಲ್ಲ ಒಂದು, ಅದರಲ್ಲಿ ಕರಂಧಮ ಅಂತ ಅವನ ಮಗ ಅವೀಕ್ಷಿತ್, ಅವನ ಮಗ ಮರುತ್ ಚಕ್ರವರ್ತಿ. ಮರುತ್ ಚಕ್ರವರ್ತಿ ತಾನು ಬರ್ತಾನೆ. ಆ ಮರುತ್ ಚಕ್ರವರ್ತಿಯ ಬಗ್ಗೆ ಹೇಳ್ತಾರೆ. ಮರುತ್ತಸ್ಯ ಯಥಾಯಜ್ಞೋ ನತತಾನ್ಯೋಸ್ತಿ ಕಶ್ಚನ ಸರ್ವಂ ಹಿರಣ್ಮಯಂ ತ್ವಾಸೀದ್ಯಜ್ಞವಸ್ತ್ವತಿಶೋಭನಂ. ಮರುತ್ತುಗಳು ಮಾಡಿದಂತಹ ಒಂದು ಯಜ್ಞ, ಅಶ್ವಮೇಧ ಯಾಗವನ್ನು ಮರುತ್ತುಗಳೆಲ್ಲ ಸೇರಿ ಒಂದು ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞ ನಾವೆಲ್ಲ ಹೇಳ್ತೇವೆ ಮಂತ್ರ ಹೇಳುವಾಗ, ತದಪ್ಯೇಷ ಶ್ಲೋಕೋ ಬಿಗೀತೋ ಮರುತ ಪರಿವೇಷ್ಟಾರೋ ಮರುತ್ತಸ್ಯ ವಸಂಗೃಹೇ ಆವೀಕ್ಷಿತಸ್ಯ ಗಾಮ ಪ್ರೇರ್ವಿಶ್ವೇ ದೇವ ಸಭಾಸದ ಇತಿ ಅಂತ ಒಂದು ಮಂತ್ರ. ಆ ಮಂತ್ರ ಏನು ಹೇಳುತ್ತೆ ಅಂದರೆ ಇದನ್ನೇ, ಆವೀಕ್ಷಿತಸ್ಯ ಅಂದರೆ ಅವೀಕ್ಷಿತರ ಮಕ್ಕಳಾದ ಮರುತ್ತುಗಳು ಮಾಡಿದಂತಹ ಶ್ರೇಷ್ಠವಾದ ಯಜ್ಞದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಸದಸ್ಯರಾಗಿ ಅವರೆಲ್ಲ ಬಂದು ಅಲ್ಲಿ ಕೂತಿದ್ದರು. ತುಂಬ ಅತ್ಯದ್ಭುತವಾದ ಯಜ್ಞವನ್ನು ಅವರು ಆಚರಣೆ ಮಾಡಿದರು. ಏನಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಆ ಯಜ್ಞಕ್ಕೆ ಅಂದರೆ, ಅವರು ಹೇಳ್ತಾರೆ ಸರ್ವಂ ಹಿರಣ್ಮಯಂ ತ್ವಾಸೀತ್. ಅಲ್ಲಿದ್ದ ಪ್ರತಿಯೊಂದು ಪದಾರ್ಥವು ಪೂರ್ಣ ಬಂಗಾರದ ಪದಾರ್ಥಗಳೇ ಎಲ್ಲ. ವಾಜ್ಯ ಪಾತ್ರೆ ಅದು ಬಂಗಾರದ್ದು, ಅವರ ಆಚಮನ ಪಾತ್ರೆ ಬಂಗಾರದ್ದು, ಅವ್ರು ಯಾರಿಗೋ ತಟ್ಟೆಯಲ್ಲಿ ತಾಂಬೂಲ ಇಟ್ಕೊಡ್ತಾರೆ ಅದು ಬಂಗಾರದ್ದು, ಅಲ್ಲಿಟ್ಟ ದಕ್ಷಿಣೆ ಬಂಗಾರದ್ದು, ಏನೇನು ನೋಡ್ತೇವೆ ಎಲ್ಲ ಬಂಗಾರದ್ದೇ. ದೇವಾನಾಂ ಸುವರ್ಣಂ ಪಿತೃಣಾಂ ರಜತಂ ಅಂತ ಪ್ರಸಿದ್ಧ. ದೇವತೆಗಳಿಗೆ ಸುವರ್ಣ ಅತ್ಯಂತ ಪ್ರಿಯ, ಪಿತೃದೇವತೆಗಳಿಗೆ ರಜತ ಅತ್ಯಂತ ಪ್ರಿಯ. ಹಾಗಾಗಿ ಶ್ರಾದ್ದಾದಿಗಳನ್ನು ಮಾಡುವಾಗ ಸ್ವಲ್ಪನಾದರೂ ರಜತ ದಾನವನ್ನು ಮಾಡಿ ಅಂತ ಹೇಳ್ತಾರೆ. ದೇವತ ಕಾರ್ಯ ಅಂತ ಆದಾಗ ಅಲ್ಲಿ ಹಿರಣ್ಯ ದಾನ ಅನ್ನೋದು ಬಹಳ ವಿಶೇಷ. ಇವರು ಬರೀ ಹಿರಣ್ಯ ದಾನ ಮಾಡಿದ್ದಲ್ಲ, ಅಲ್ಲಿರುವ ಎಲ್ಲ ಪಾತ್ರೆಗಳು ಅದೆಲ್ಲ ಪೂರ್ತಿ ಬಂಗಾರದ ಪಾತ್ರೆಗಳೇ, ಎಲ್ಲ ಬಂಗಾರದ್ದೇ. ಆದ್ದರಿಂದ ಬಹಳ ಶ್ರೇಷ್ಠವಾದ ಯಜ್ಞವನ್ನು ಆಚರಣೆ ಮಾಡಿ ಇಂದ್ರಾದಿ ದೇವತೆಗಳೇ ಅಲ್ಲಿಗೆ ಬಂದಿದ್ದರು. ಆ ಯಜ್ಞದಲ್ಲಿ ಬಂದು ಅವರು ಭಾಗವಹಿಸಿ ಇವರೇ ಎಲ್ರಿಗೂ ಬಡಿಸಿ ತುಂಬ ಅತ್ಯದ್ಭುತವಾದ ಯಜ್ಞವನ್ನು ಮಾಡಿದರು. ಇದು ಆ ಅವೀಕ್ಷಿತ್ ಅನ್ನುವ ರಾಜನ ಮಗನಾದ ಮರುತ್ರಾಜನ ಚರಿತ್ರೆ. ಇದಾದ ಮೇಲೆ ಅಷ್ಟು ಬಂಗಾರದ ಪಾತ್ರೆಗಳನ್ನೆಲ್ಲ ಅದು ಕಾಲಕ್ಕೆ ಮುಂದುವರೆದು ಅದು ಭೂಮಿಯಲ್ಲಿ, ಅದು ಒಳಗಡೆ ಭೂಮಿಯ ಗರ್ಭದಲ್ಲಿ ಸೇರಿರುತ್ತೆ. ಇದೇ ಬಂಗಾರವನ್ನು ಉಪಯೋಗಿಸಿಕೊಂಡು ಪಾಂಡವರು ಅವರು ಅಶ್ವಮೇಧ ಯಾಗವನ್ನು ಮಾಡಬೇಕಾದ್ರೆ ಅವರಿಗೆ ಬೇಕಾದಷ್ಟು ಸಂಪತ್ತು ಬೇಕು. ಅನೇಕ ರಾಜರು ಬರ್ತಾರೆ, ಅವರಿಗೆಲ್ಲ ದಾನ ಕೊಡಬೇಕು. ಎಲ್ಲಿಂದ ಸಂಪತ್ತು ತರೋದು ಅಂದಾಗ ಆವಾಗ ಇದನ್ನು ಹೇಳ್ತಾರೆ. ನೋಡಪ್ಪ, ಮರುಚಕ್ರವರ್ತಿ ಮಾಡಿದಂತಹ ಯಜ್ಞದ ಎಲ್ಲ ಪಾತ್ರೆಗಳು ಪೂರ್ತಿ ಬಂಗಾರದ್ದೇ ಆಗಿತ್ತು, ಅದೆಲ್ಲ ಭೂಗರ್ಭದಲ್ಲಿ ಸೇರಿದೆ. ನೀವು ಹೋಗಿ ಆ ಭೂಮಿಯನ್ನು ತೋಡಿ ಅದರ ಒಳಗಡೆ ಇರುವ ಅಷ್ಟು ಸಂಪತ್ತನ್ನು ನೀವೇ ಉಪಯೋಗಿಸಿಕೊಳ್ಳಿ. ಪಾಂಡವರು ಅನೇಕ ರಾಜರನ್ನು ಕರೆದು ಮಾಡಿದಂತಹ ಅಶ್ವಮೇಧ ಯಾಗಕ್ಕೆ ಪೂರ್ತಿ ಅದರ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಅವರಿಗೆ ಧೈರ್ಯ ಬಂದದ್ದು ಇಲ್ಲಿ ಮರುತ್ ಚಕ್ರವರ್ತಿ ಮಾಡಿದ
ಯಾಗದಲ್ಲಿ ಉಳಿದಂತಹ ಬಂಗಾರದಿಂದ, ಅಂದರೆ ಎಷ್ಟು ಬಂಗಾರವನ್ನು ಉಪಯೋಗಿಸಿ ಅಲ್ಲಿ ಯಜ್ಞವನ್ನು ಮಾಡಿದಾರೋ ಅದು ಅವರಿಗೇ ಗೊತ್ತು. ಆದ್ದರಿಂದ ಇವತ್ತಿಗೂ ಆ ಮರುತ್ತುಗಳು ಮಾಡಿದಂತಹ ಆ ಯಜ್ಞಕ್ಕೆ ಬಹಳ ತುಂಬ ದೊಡ್ಡ ಹೆಸರನ್ನು ಹೇಳ್ತಾರೆ, ತುಂಬ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಸೋಮರಸವನ್ನು ಪಾನ ಮಾಡಿ ಎಲ್ಲ ದೇವತೆಗಳು ಪರಮ ಸಂತೋಷವನ್ನು ಪಟ್ಟರು ಅಂತ ಈ ವೈವಸ್ವತ ಮನುವಿನ ವಂಶದಲ್ಲಿ ಬರುವ ಆ ಮರುಚಕ್ರವರ್ತಿ ಮಾಡಿದಂತಹ ಆ ಚರಿತ್ರೆಯನ್ನು ಅದನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನಿರೂಪಣೆ ಮಾಡಿ ಆಮೇಲೆ ಆ ವೈವಸ್ವತ ಮನುವಿನ ವಂಶದಲ್ಲಿ ಶರ್ಯಾತಿ ಅಂತ ಮನುವಿನ ಮಗ, ಅವನು ಯೋವಾ ಅಂಗಿರಸಂ ಸತ್ರೇ ದ್ವಿತೀಯ ಮಹಾರಧ್ಯಗಾತ್. ಅವರು ಅಂಗೀರಸ ಸತ್ರ ಅಂತ ಒಂದು ಯಾಗವನ್ನು ಮಾಡ್ತಿರ್ತಾರೆ. ಆ ಯಾಗದಲ್ಲಿ ಈ ಶರ್ಯಾತಿ ಅವರು ಹೋಮ ಮಾಡಬೇಕಾದ್ರೆ ಋತ್ವಿಜರಿಗೆ ಮಂತ್ರ ಒಂದೊಂದು ಸತಿ ನೆನಪಾಗೋಲ್ಲ. ಹಾಗೆ ನೆನಪಾಗದೇ ಇದ್ದಾಗ ಇವನು ಅಲ್ಲೇ ಕೂತಿರ್ತಾನೆ, ಈ ಶರ್ಯಾತಿ. ಇವನು ಆ ಮಂತ್ರವನ್ನು ಪ್ರಾರಂಭ ಮಾಡಿ ಅವರಿಗೆ ಇದು ಈ ಮಂತ್ರ, ಈ ಮಂತ್ರದಿಂದಾಗಿ ಇನ್ನು ಮುಂದಿನ ಹೋಮ ಆಗಬೇಕು ಅಂತ ಅವನು ಹೇಳ್ತಾನೆ. ಹಾಗೆ ಆ ಮಂತ್ರವನ್ನು ನೆನಪು ಮಾಡಿಕೊಡುವಷ್ಟು ದೊಡ್ಡ ಮೇಧಾವಿ ಅವನು, ಅಷ್ಟು ದೊಡ್ಡ ಜ್ಞಾನಿ ಆ ಶರ್ಯಾತಿ ರಾಜ ಅಂತ ಅದನ್ನು ಅವನ ಚರಿತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅಂತಹ ಜ್ಞಾನಿಯಾದ ಶರ್ಯಾತಿಗೆ ಒಬ್ಬಳು ಸುಕನ್ಯಾ ಅಂತ ಮಗಳು ಇರ್ತಾಳೆ. ತಯಾಸಾರ್ಧಂ ಅನಗತೋ ಹೆಗಮತ್ ಚವನಾಶ್ರಮಂ, ಚವನ ಋಷಿಗಳ ಆಶ್ರಮ. ಇವನ್ನೆಲ್ಲರನ್ನೂ ಕರ್ಕೊಂಡು ಒಂದಿಷ್ಟು ಜನ ಸೈನಿಕರು, ಅವರ ಮಗಳು ಎಲ್ಲರನ್ನು ಕರ್ಕೊಂಡು ಶರ್ಯಾತಿ ಆ ಚವನ ಋಷಿಗಳ ಆಶ್ರಮಕ್ಕೆ ಅಂತ ಹೋಗ್ತಾನೆ. ಹಾಗೆ ಹೋದಾಗ ಎಲ್ಲ ಕಡೆ ವಿಹಾರ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಇರ್ತಾರೆ. ಅವಳ ಮಗಳು ಸುಕನ್ಯಾ ಅವಳ ಸಖಿಯರನ್ನೆಲ್ಲ ಕರ್ಕೊಂಡು ಅವಳು ಒಂದು ಕಡೆ ಹೋಗ್ತಾಳೆ. ವಲ್ಮೀಕರಂದೇ ದದೃಶೆ ಖದ್ಯೋತೆ ಇವ ಜ್ಯೋತಿಷಿ. ಅಲ್ಲಿ ನೋಡ್ತಾಳೆ ಅವಳು ಒಂದು ವಲ್ಮೀಕ ಅಂದರೆ ಹುತ್ತ, ದೊಡ್ಡ ಹುತ್ತ ಇದೆ. ಆ ಹುತ್ತದ ಮಧ್ಯದಲ್ಲಿ ಫಳ ಅಂತ ಏನೋ ಹೊಳಿತಾ ಇದೆ, ಏನೋ ಮಣಿ, ಇದು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆಯಲ್ಲ ಅಂತ ಅದನ್ನು ನೋಡಿ ಕುತೂಹಲ. ಅಲ್ಲೇ ಒಂದು ಮುಳ್ಳಿರುತ್ತೆ, ಅದು ತಗೊಂಡು ಚುಚ್ಚುತ್ತಾಳೆ. ಚುಚ್ಚಿದರೆ ಒಂದೇ ಒಂದು ನಿಮಿಷಕ್ಕೆ ಅಲ್ಲಿಂದ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅವಳಿಗೆ ಭಯ ಆಗೋಗುತ್ತೆ. ಭಯ ಆಗಿ ಅವಳು ಸೀದಾ ಅವರ ಅಪ್ಪನ ಹತ್ರ ಶರ್ಯಾತಿ ಹತ್ರ ಓಡಿ ಬಂದುಬಿಡ್ತಾಳೆ. ಸಖಿಯರೆಲ್ಲರಿಗೂ ಭಯ ಆಗುತ್ತೆ, ರಕ್ತ ಸುರಿತಾ ಇದೆ ಅಂತ ಭಯ. ಅಷ್ಟೊತ್ತಿಗೆ ಸರಿಯಾಗಿ ಅವನ ಸೈನಿಕರೆಲ್ಲ ಇದ್ದಕ್ಕಿದ್ದ ಹಾಗೆ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಅವನ ಸೈನಿಕರೆಲ್ಲ ಯಾಕೋ ಹೊಟ್ಟೆಯೆಲ್ಲ ಒಂಥರ ಆಗ್ತಾ ಇದೆ, ಅವರಿಗೆ ಎಲ್ರಿಗೂ ಈ ಲೂಸ್ ಮೋಷನ್ ಪ್ರಾರಂಭ ಆಗಿಬಿಡುತ್ತೆ, ಹೊಟ್ಟೆನೇ ಸರಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಶರ್ಯಾತಿ ಅನುಮಾನ ಮಾಡ್ತಾನೆ, ಈ ರೀತಿ ಯಾಕಾಗತ್ತೆ ಅಂದರೆ ಯಾರೋ ಈ ವನದಲ್ಲಿ, ಈ ಕಾಡಿನಲ್ಲಿ ಮಹಾನುಭಾವರಿಗೆ ಅಪಚಾರ ಮಾಡಿದ್ದೀರಾ, ಹಾಗೆ ಮಾಡಿದರೆ ಹೊಟ್ಟೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಆಗುತ್ತೆ. ಇದನ್ನು ನಾವು ಇತ್ತೀಚಿನ ತನಕ ಕಂಡಿದ್ದೇವೆ. ನಾವು ಮಹಾನುಭಾವರಿಗೆ ಅವಮಾನವನ್ನು ಮಾಡಿದರೆ, ಅಪಚಾರವನ್ನು ಮಾಡಿದರೆ ಹೊಟ್ಟೆಯಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ಇತ್ತೀಚಿನ ತನಕ ವಿಜಯದಾಸರು ಊಟಕ್ಕೆ ಅಂತ ಕರೆದಾಗ ಯಾವಾಗ ಶ್ರೀನಿವಾಸಾಚಾರ್ಯರು ಊಟಕ್ಕೆ ಬರಲಿಲ್ಲ ಆಗ ಅವರಿಗೂ ಇದೇ ಸಮಸ್ಯೆ ಆಗಿತ್ತು. ಏನು? ಹೊಟ್ಟೆ ನೋವು ಅಂದರೆ ವಿಪರೀತವಾದ ಹೊಟ್ಟೆ ನೋವು, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಮಹಾನುಭಾವರಿಗೆ ಮಾಡಿದ ಅಪಚಾರದಿಂದ. ಹಾಗೆ ಯಾರಿಗೋ ಮಹಾನುಭಾವರಿಗೆ ಅಪಚಾರ ಮಾಡಿದರೆ, ಅವರ ಪ್ರಸಾದವನ್ನು ಸ್ವೀಕಾರ ಮಾಡದೆ ಧಿಕ್ಕರಿಸಿದರೆ, ಅಥವಾ ಅಲ್ಲಿ ತನಕ ಬಂದು ಅದನ್ನು ತಗೊಂಡು ಹೋಗದೇ ಇದ್ದರೆ, ನಮಗೆ ಆ ಕ್ಷಮಾಬುದ್ಧಿ ಅಂಥದ್ದು ಇಲ್ಲದೇ ಇದ್ದರೆ ಅವಾಗ ಇದನ್ನು ಅನುಭವಿಸಬೇಕಾಗುತ್ತೆ. ಇದು ರಾಜ ಆದ್ದರಿಂದ ಅವನಿಗೆ ಗೊತ್ತಾಯಿತು, ಈ ತಪ್ಪು ಮಾಡಿದ್ದಾರೆ, ಯಾರೋ ಕಾಡಲ್ಲಿ ಅಪಚಾರ ಮಾಡಿದ್ದೀರಾ ದೊಡ್ಡವರಿಗೆ, ಯಾರು ಅಂತ ಕೇಳಿದರೆ ಅವರ ಮಗಳೇ ಸುಕನ್ಯಾ, ಅವಳೇ ಮಾಡಿದಾಳೆ ಅಪಚಾರ. ಅವಳು ಹೇಳ್ತಾಳೆ, ಅವಳು ಚಿಕ್ಕ ಹುಡುಗಿ, ಅವಳಿಗೊಂದು 14 ವರ್ಷದ ಚಿಕ್ಕ ಹುಡುಗಿ ಅವಳು. ಆದರೆ ಅವಳು ಒಪ್ಕೊಳ್ತಾಳೆ, ನಾನೇ ಮಾಡಿದ್ದಪ್ಪ, ನಂಗೆ ಗೊತ್ತಿಲ್ಲ. ಆ ಹುತ್ತದ ಒಳಗಡೆ ಫಳಫಳ ಅಂತ ಹೊಳಿತಾ ಇತ್ತು, ಚುಚ್ಚಿದ್ದೇನೆ ಅಂತ ಬಂದಾಗ ಅಲ್ಲಿ ನೋಡಿದರೆ ಅದರ ಒಳಗಡೆ ಚವನ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಅವರೆಲ್ಲ ತಪಸ್ಸು ಮಾಡೋದು ಅಂದರೆ ಹಾಗೆ, ಮೈ ಮೇಲೆ ಹುತ್ತ ಬೆಳೀಲಿ, ಹಾವು ಓಡಾಡಲಿ, ಏನಿದ್ರೂ ಗೊತ್ತಾಗೋಲ್ಲ. ಅವರು ನಮ್ಮ ಹಾಗೆಲ್ಲ ಜಪ ಮಾಡೋವಂಥವ್ರು ಅಲ್ಲ ಅವರು. ನಾವು ಕಣ್ಣು ಮುಚ್ಚಿರ್ತೇವೆ ಅಂತ ಹೆಸರಿಗೆ, ಗೇಟ್ ಶಬ್ದ ಆದರೆ ಕೇಳ್ತೀವಿ, ಯಾರೋ ಬಂದರು ನೋಡು ಅಂತ. ನೀವು ಕಣ್ಣು ಯಾಕೆ ಮುಚ್ಚಬೇಕು ಅಂತ ಕೇಳ್ತಾರೆ ನಮ್ಮ ಮನೆಯವರು. ಇದು ಕಣ್ಣೇ ಬಿಟ್ಕೊಂಡಿರ್ಬೋದಲ್ಲಿ, ಕಣ್ಣು ಮುಚ್ಚಿ ಯಾರು ಬಂದರು, ಓ ಹೌದಾ, ಯಾಕೆ ಬಂದಿದ್ದಾರಂತೆ ಅಂತ. ಕೈಯಲ್ಲಿ ಜಪಮಣಿ ಇದೆ, ಕಣ್ಣು ಮುಚ್ಚಿದ್ದೀವಿ, ದೇವರ ಮನೆಯಲ್ಲಿದ್ದೀವಿ, ಆದರೆ ಹಾಲಲ್ಲಿ ರೂಮಲ್ಲಿ ಏನೇನು ನಡೀತಾ ಇದೆ ಎಲ್ಲ ಗೊತ್ತಾಗುತ್ತೆ ನಮಗೆ. ಆ ಟಿ ವಿಲಿ ಯಾವ ಬೇರೆ ಚಾನಲ್ ಯಾಕೆ ಹಾಕಿದ್ರು ಅದೇ ಹಾಕಂತ ಹೇಳು, ನ್ಯೂಸ್ ಬರ್ತಾ ಇದೆ. ಇವ್ರು ಕೂತಿರೋದು ಸಂಧ್ಯಾ ವಂದನೆಗೆ, ಇವರಿಗೆ ನ್ಯೂಸಿನ ಚಿಂತೆ ಇರುತ್ತೆ. ನಾವು ಹೇಗೆ ಮಾಡುವ ಕೆಲಸವನ್ನು ಬಿಟ್ಟು ಬೇರೆದರಲ್ಲಿ ಚಿಂತನೆ ಇಟ್ಕೊಂಡಿರ್ತೀವೋ ಅವರು ಹಾಗೆ ಹೊರಗಡೆ ಪ್ರಪಂಚದ ಚಿಂತನೆಯನ್ನು ಬಿಟ್ಟು ಭಗವಂತನಲ್ಲೇ ಅವರ ಮನಸ್ಸನ್ನು ಇಟ್ಟಿರ್ತಾರೆ. ಹಾಗಾಗಿ ಹೊರ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಆದರೆ ಕಣ್ಣನ್ನೇ ಚುಚ್ಚಿ ರಕ್ತ ಬಂದಾಗ ಚವನರು
ಅವರು ಹೇಳ್ತಾರೆ, ಈಗ ನಾನೇನು ಮಾಡಬೇಕಪ್ಪ, ನಾವು ಋಷಿಗಳು, ನಮಗೆ ಕಣ್ಣು ಬಹಳ ಮುಖ್ಯ, ಎಲ್ಲ ಅಂಗಗಳು ಮುಖ್ಯ, ಅದರಲ್ಲೂ ಕಣ್ಣು. ನಾವು ಎಲ್ಲೋ ಹೋಗಬೇಕು, ದೇವರ ಪೂಜೆಗೆ ಪುಷ್ಪ ತರಬೇಕು, ತುಳಸಿ ತರಬೇಕು, ದೇವರ ಪಾತ್ರೆ ತೊಳಿಬೇಕು, ಪೂಜೆ ಆಗಬೇಕು, ಎಷ್ಟೆಲ್ಲ ಕೆಲಸ ಆಗಬೇಕು. ಇದೆಲ್ಲ ನಾನು ಹೇಗೆ ಮಾಡಿಕೊಳ್ಳಿ? ಒಬ್ಬನೇ ಬೇರೆ ಆಶ್ರಮದಲ್ಲಿರೋದು ತುಂಬ ಕಷ್ಟ ಅಂದಾಗ ಸುಕನ್ಯೆ ಹೇಳ್ತಾಳೆ, ನಾನು ಚವನರನ್ನು ಮದುವೆ ಮಾಡ್ಕೊಳ್ತೇನೆ ಅಂತ. ಇಂಥ ಧೈರ್ಯ ಬೇಕು. ಎಲ್ಲಿ ರಾಜನ ಅರಮನೆ, ಎಲ್ಲಿ ಅದರ ಸುಖದ ಸುಪ್ಪತ್ತಿಗೆ, ಎಲ್ಲಿ ಚವನ ಋಷಿಗಳ ಆಶ್ರಮ, ಎಲ್ಲೋ ಕಾಡಲ್ಲಿ ಅವರಿದ್ದಾರೆ. ಆದರೆ ಸುಕನ್ಯೆ ಒಪ್ಕೊಳ್ತಾಳೆ, ಇಲ್ಲ ನಾನು ಆಗ್ತೇನೆ, ಏನು ತೊಂದರೆ ಇಲ್ಲ, ನಾನೇ ಮಾಡಿದ ಅಪರಾಧ ಅಲ್ಲ. ಈ ಭಾವನೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಬರುತ್ತೆ? ತಪ್ಪು ನಾನೇ ಮಾಡಿರೋದ್ರಿಂದ ಪರವಾಗಿಲ್ಲ, ಅವರು ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅಂತ. ಆಯಿತು, ಹೋಗಲಿ, ಇವರೇನು ತುಂಬ ಶಾಂತರು ಚವನ ಋಷಿಗಳ ಅಂದರೆ ಭಾಗವತ ಹೇಳುತ್ತೆ, ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮ ಕೋಪನಂ ಅಂತ. ಅದು ಯಾಕೋ ಗೊತ್ತಿಲ್ಲ, ಎಲ್ಲ ಕಡೆ ಪತಿಂ ಪರಮ ಕೋಪನಂ, ಪತಿ ಅಂದರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಳೋರೇ ಇರ್ತಾರೆ ಅಂತ ಭಾಗವತದಿಂದಲೂ ಬಂದಿದೆ. ಅದರಿಂದ ನಮ್ಮನ್ನು ನಾವು ತುಂಬ ಭಾಗವತರು ಅಂತ ಹೇಳ್ಕೊಡೋದಲ್ಲ, ಅಂದರೆ ನಾವು ಕೋಪ ಮಾಡ್ಕೊಳ್ತೀವಿ, ಆದ್ದರಿಂದ ನಾನು ಕರೆಕ್ಟ್ ಗಂಡ, ಭಾಗವತದಲ್ಲಿ ಹೇಳಿದಂಥ ಗಂಡ ನಾನು, ಯಾಕೆ ಕೋಪ ಮಾಡ್ಕೊಳ್ತೀನಿ ಅಂತ. ಹಾಗೆ ಅಭಿಪ್ರಾಯ ಅಲ್ಲ ಅವರಿಗೆ. ಆದರೆ ಅವರಿಗೆ ಕೋಪ ಬಂದರೂ ಆಮೇಲೆ ವರ ಕೊಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ, ಆದ್ದರಿಂದ ನಾವು ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ಅವರು ಕೋಪ ಮಾಡ್ಕೊಳ್ತಾ ಇರೋ ಅಂಥ ಕೋಪಿಷ್ಟರಾದ ಚವನರ ಜೊತೆಗೆ ಈ ಚಿಕ್ಕ ಹುಡುಗಿ ಸುಕನ್ಯೆ ಅವ್ರ ಸೇವೆ ಮಾಡ್ಕೊಂಡು ಇರಬೇಕು, ಮದುವೆ ಮಾಡಿಕೊಂಡು. ಪಾಪ ಏನಿದ್ರು ಎಲ್ಲ ಸಹಿಸಿಕೊಂಡು ಅವಳೇ ನಿತ್ಯದಲ್ಲಿ ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಅವರ ಬಡಿಸಿ ಅವರಿಗೆ ಹೇಳಿ ಇಲ್ಲೇ ಇದೆ ಅಂತ ಎಲ್ಲ ಕೆಲಸ ಮಾಡಿ 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 ಶ್ರದ್ಧೆಯಿಂದ ಸೇವೆ ಮಾಡ್ತಾಳೆ. ಹಾಗೆ ಸೇವೆ ಮಾಡಿ ಒಂದು ಸತಿ ನೀರು ತರಬೇಕು ಅಡಿಗೆಗೆ ಅಂತ ಹೋದಾಗ ಅಲ್ಲಿ ನೋಡ್ತಾಳೆ, ತನ್ನಿರೀಕ್ಷವರಾರೋಹ ಅಲ್ಲಿ ನೋಡಿದ್ಲು. ಅಲ್ಲಿ ಇಬ್ಬರು ಯಾರೋ ತುಂಬ ತೇಜಸ್ವಿಗಳಾದವರು ಒಂದು ಸರೋವರದಲ್ಲಿ ಸ್ನಾನ ಮಾಡಿ ಹೋಗ್ತಿದ್ದಾರೆ. ಯಾರು ನೀವು ಮಹಾನುಭಾವರ ರೀತಿಯಲ್ಲಿ ಕಾಣ್ತಾ ಇದ್ದೀರಾ, ನಮ್ಮ ಯಜಮಾನರಿಗೆ ಈ ರೀತಿಯಲ್ಲಿ ಆಗೋಗಿದೆ, ಕಣ್ಣಿಲ್ಲ, ಏನಾದರೂ ಮಾಡಿ ಅನುಗ್ರಹ ಮಾಡಿ, ನಿಮ್ಮನ್ನು ನೋಡಿದರೆ ದೇವತೆಗಳ ರೀತಿಯಲ್ಲಿ ಕಾಣ್ತೀರಾ ಅಂದಾಗ ಅವರು ಅಶ್ವಿನಿ ದೇವತೆಗಳೇ ಸಾಕ್ಷಾತ್ ಅವರಿಬ್ಬರು ಬಂದಿರ್ತಾರೆ. ಅವರು ಹೇಳ್ತಾರೆ, ಓ ಯಾರಿಗೆ? ಇಲ್ಲ, ಈ ಚವನ ಋಷಿಗಳಿಗೆ ಕಣ್ಣು ಈ ಥರ ಆಗಿದೆ, ನಾನು ಅವರ ಪತ್ನಿ ಸುಕನ್ಯೆ ಅಂತೆಲ್ಲ ಹೇಳಿದಾಗ ಆಯ್ತು ಪರವಾಗಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ, ನೋಡು ನಾವು ನಿಮ್ಮ ಯಜಮಾನರಿಗೆ ಕಣ್ಣನ್ನು ಕೊಟ್ಬಿಡ್ತೀವಿ, ಆದರೆ ನಮಗೊಂದು ವ್ಯವಸ್ಥೆ ಆಗಬೇಕು. ಏನಂದರೆ ನಮಗೆ ಹೋಮದಲ್ಲಿ ಆಹುತಿ ಕೊಡ್ತಾ ಇಲ್ಲ, ಯಾಕೆಂದರೆ ನಮ್ಮನ್ನು ಡಾಕ್ಟ್ರು ಅಂತ ಸ್ವಲ್ಪ ದೂರ ಇಟ್ಬಿಟ್ಟಿದ್ದಾರೆ. ಯಾಕೆಂದರೆ ಈ ಡಾಕ್ಟ್ರ್ ಆದರೆ ನಮಗೆ ಯಾವಾಗಲೂ ಮಾಂಸ ರಕ್ತದ ಸಂಪರ್ಕದಲ್ಲೇ ಇರಬೇಕು, ನಾವು ಅದನ್ನು ಮುಟ್ಟಿ 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 ನಾವು ಸ್ವಲ್ಪ ಮೈಲಿಗೆಯಲ್ಲಿ ಇರ್ತೀವಿ, ಆದ್ದರಿಂದ ಪಂಕ್ತಿಯಲ್ಲಿ ಕೂಡಿಸ್ಕೊಂಡು ಊಟ ಆಗ್ತಾ ಇಲ್ಲ ನಮಗೆ. ನಾವು ಇಲ್ಲದೇ ಇದ್ದರೆ ಕೆಲಸ ಆಗೋಲ್ಲ, ಆದರೆ ನಮಗೆ ಜೊತೆ ಕೂಡಿಸ್ಕೊಳ್ತಾ ಇಲ್ಲ. ದೇವತೆಗಳೆಲ್ಲ ಸ್ವಲ್ಪ ದೂರದಲ್ಲಿಟ್ಟಿದ್ದಾರೆ, ನಮಗೂ ಆಹುತಿಯನ್ನು ಕೊಡೋ ವ್ಯವಸ್ಥೆ ಮಾಡಿದರೆ ನಿಮ್ಮ ಯಜಮಾನರಿಗೆ ಹೇಳಿದರೆ ಖಂಡಿತ ನಾವು ಮಾಡ್ತೇವೆ ಎಂದಾಗ ಅವಳು ಬಂದು ಕೇಳೋದು ಹೇಗೆ? ಇವರು ಪರಮಕೋಪನಂ, ಇವ್ರ ಹತ್ರ ಬಂದು ನಿಮಗೆ ಕಣ್ಣು ಕೊಡ್ತಾರೆ, ಆಹುತಿ ಕೊಡಿ ಅಂತ ಕೇಳೋದಾ? ಧೈರ್ಯ ಮಾಡ್ತಾಳೆ. ಏನಾದರೂ ಕಣ್ಣು ಬರೋದು ದೊಡ್ಡದು, ಬಯಸ್ಕೊಂಡ್ರು ಪರವಾಗಿಲ್ಲ ಅಂತ ಧೈರ್ಯ ಮಾಡಿ ಅವರ ಹತ್ರ ಹೋಗಿ ಕೇಳ್ತಾರೆ. ಇಲ್ಲ, ಅಶ್ವಿನಿ ದೇವತೆಗಳು ಬಂದಿದ್ದಾರೆ, ಅವರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ, ಹೇಗಾದರೂ ಮಾಡಿ ಅವರಿಗೆ ಆಹುತಿ ಕೊಟ್ಟರೆ ಕಣ್ಣು ಕೊಡ್ತಾರಂತೆ ಎಂದಾಗ ಸರಿ ಆಯಿತು ಅಂತ ಇವರು ಅವಳ ಅದೃಷ್ಟ ಒಪ್ಕೊಳ್ತಾರೆ. ಒಪ್ಕೊಂಡು ಬಂದಾಗ ಅಶ್ವಿನಿ ದೇವತೆಗಳು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಬರ್ತಾರೆ. ಅವರು ಹೇಳ್ತಾರೆ, ನನ್ನ ಕೈ ಹಿಡ್ಕೊಳ್ಳಿ ಅಂತ ಆ ಚವನ ಋಷಿಗಳ ಕೈಯನ್ನು ಹಿಡ್ಕೊಂಡು ಆ ಒಂದು ಸರೋವರ, ಅದರ ಒಳಗಡೆ ಒಂದಿಷ್ಟೆಲ್ಲ ಔಷಧಿ ಅದನ್ನೆಲ್ಲ ಹಾಕಿ ಆ ಮೂರೂ ಜನ ಒಳಗಡೆ ಹೋಗ್ತಾರೆ. ಪುರುಷಾಸ್ತ್ರಯ ಉತ್ತಸ್ತು ಆಪೀಚ್ಯ ವನಿತಾ ಪ್ರಿಯಾ ಪದ್ಮಸ್ರಜ ಕುಂಡಲಿನಃ ತುಲ್ಯರೂಪ ಸುವಾಸಸಃ. ಚವನ ಋಷಿಗಳು ಅಷ್ಟೆಲ್ಲ ತಪಸ್ಸು ಮಾಡಿ ಮೈಯಲ್ಲಿ ಮೂಳೆ, ಆ ಮೂಳೆಗೆ ಚರ್ಮ ಅಂಟಿದೆ, ವಯಸ್ಸಾಗೋಗಿದೆ, ಕೂದಲೆಲ್ಲ ಬೆಳ್ಳಗಾಗೋಗಿದೆ, ಕಣ್ಣೊಂದಿಲ್ಲ, ಅಷ್ಟು ವಯಸ್ಸು, ಇವಳಿಗೆ 14 ವರ್ಷ. ಅವರು ಆ ನದಿ ಒಳಗಡೆ ಮುಳುಗಿ ಸ್ನಾನ ಮಾಡಿ ಮೇಲ್ಗಡೆ ಬಂದರೆ ಎಲ್ಲ ಪ್ರಕಾಶಮಾನ, ಮೂರೂ ಜನ ಒಂದೇ ಥರ ಕಾಣ್ತಾ ಇದ್ದಾರೆ. ಒಳ್ಳೆ ದಷ್ಟಪುಷ್ಟವಾದ ದೇಹ, ಎಲ್ಲರೂ ಒಂದು 25 ವರ್ಷದವರು, ಒಳ್ಳೆ ಕಪ್ಪಾದ ಕೂದಲು, ಕರ್ಣ ಕುಂಡಲ ಎಲ್ಲ ಹಾಕ್ಕೊಂಡು ಬಂದಿದ್ದಾರೆ. ಇವಳು ಆಚೆ ಕಡೆ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ಸುಕನ್ಯಾ, ಯಾರು ಇವ್ರ ಗಂಡ ಅಂತ ಗೊತ್ತಾಗ್ತದೆ. ಮೂರು ಜನ ಒಂದೇ ಥರ ಇದ್ದಾರಲ್ಲ, ಯಾರು ಇವ್ರ ಗಂಡ? ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಅವಳೇ ಪ್ರಾರ್ಥನೆ ಮಾಡ್ತಾಳೆ ಅಶ್ವಿನಿ ದೇವತೆಗಳನ್ನು, ಸ್ವಾಮಿ ಯಾರು ನಿಮ್ಮಲ್ಲಿ ಯಾರು ಅಂತ ಕೇಳಿದಾಗ ದರ್ಶಯಿತ್ವ ಪತಿಂ ತಸ್ಯೈ ಪಾತಿವ್ರತ್ಯೇನ ತೋಷಿತವು. ಅವಳು ಪಾತಿವ್ರತ್ಯ, ಒಳ್ಳೆ ಪಾತಿವ್ರತ್ಯ ಇರೋದ್ರಿಂದ, ಅಂದರೆ ಗಂಡನಿಗೋಸ್ಕರ ಅಂತ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದಾಳಲ್ಲ ಅಂತ ದೇವತೆಗಳನ್ನು ಕಂಡು ಹಿಡಿಬೇಕಾದ್ರೆ ಅದಕ್ಕೆ ಭಾಗವತ ಹೇಳುತ್ತೆ, ಅವರು ಭೂಸ್ಪರ್ಶವಾಗಿ ನಿಂತ್ಕೊಳ್ಳೋದಿಲ್ಲ, ಭೂಮಿಯಿಂದ ಸ್ವಲ್ಪ ಮೇಲ್ಗಡೆ ನಿಂತಿರ್ತಾರೆ. ಅವರು ಹಾಕ್ಕೊಂಡ ಮಾಲೆ ಅದು ಯಾವತ್ತಿಗೂ
ಬಾಡಿರೋದಿಲ್ಲ, ಕಣ್ಣನ್ನು ಮಿಟುಕಿಸೋದಿಲ್ಲ ಅವರು, ಅನಿಮಿಷಾಹ, ಕಣ್ಣು ಮಿಟುಕಿಸದೆ ಹಾಗೆಯೇ ಇರ್ತಾರವರು. ಇದೆಲ್ಲ ದೇವತೆಗಳ ಲಕ್ಷಣ. ಅವರು ಬೆವರೋದಿಲ್ಲ, ಇದೆಲ್ಲ ದೇವತೆಗಳ ಲಕ್ಷಣ. ಅದನ್ನೆಲ್ಲ ಗಮನಿಸಿ ಆಮೇಲೆ ಅವರೂ ಕೂಡ ಅವನ ನೋಡು ಮಧ್ಯದಲ್ಲಿದ್ದಾನಲ್ಲ ಇವರೇ ಚವನ ಋಷಿಗಳು ಅಂತ ಅವರನ್ನು ಕೊಟ್ಟಾಗ ಪರಮ ಸಂತೋಷ ಆಗುತ್ತೆ. ಸಂತೋಷ ಆಗಿ ಇಬ್ಬರು ಸುಖವಾಗಿ ಸಂಸಾರ ಮಾಡ್ತಾ ಇರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ರಾಜ ಬರ್ತಾನೆ. ರಾಜವನ್ನು ನೋಡ್ತಾನೆ. ಅವರ ಮಗಳ ಮೇಲೆ ತುಂಬ ಕೋಪ ಬರುತ್ತವನು. ಎಂಥ ಅನ್ಯಾಯ ಮಾಡಿದಾಳೆ ನನ್ನ ಮಗಳು, ನಾನು ಎಂಥ ವಂಶದಲ್ಲಿ ಬಂದವನು, ನನ್ನ ಮಗಳು ಇಂಥ ಕೆಲಸ ಮಾಡೋದಾ? ಪಾಪ ಆ ಋಷಿಗಳ ಕಣ್ಣನ್ನು ತೆಗೆದು ಆ ಋಷಿನ ಏನು ಮಾಡಿದಾಳೋ ಏನೋ ಗೊತ್ತಿಲ್ಲ, ಈಗ ಯಾವುದೋ ಹುಡುಗನ ಜೊತೆ ಸಂಸಾರ ಮಾಡ್ಕೊಂಡಿದ್ದಾಳಲ್ಲ ಅಂತ ನೋಡಿದ ತಕ್ಷಣ ಅವನಿಗೆ ಅನುಮಾನ ಬಂದ್ಬಿಡುತ್ತೆ. ಯಾಕಂದ್ರೆ ಅವನಿಗೆ ಇದು ಯಾವ ಘಟನೆಗಳು ಗೊತ್ತಿಲ್ಲ ಅವನಿಗೆ ಪಾಪ. ಅದಕ್ಕೆ ಅವನು ಅನುಮಾನ ಪಡ್ತಾನೆ. ಅವನು ಅನುಮಾನ ಪಟ್ಟು ಏನಿದು ಇಂಥ ಕೆಲಸ ಮಾಡ್ತಾ ಇದೆಯಾ ಅಂತ ಅವನು ಕೇಳಿದರೆ ಅದಕ್ಕೆ ಹೇಳ್ತಾರೆ, ಚಿಕೀರ್ಷಿತಂತೆ ಕಿಮಿದಂ ಪತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿ ಯಾತ್ವಂ ಜರಾಗ್ರಸ್ತಮ ಸತ್ಯ ಸಮ್ಮತಂ ವಿಹಾಯ ಜಾರಂ ಭಜಸೇಮು ಮಧ್ವಗಂ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಯಾಕಿಂಥ ಕೆಲಸ ಮಾಡ್ತಾ ಇದ್ಯಾ ಅಂತ ಅವ್ನು ಬೈತಾನವನು. ದುರಾಚಾರಿ, ಎಂಥ ಕೆಲಸ ಮಾಡ್ತಾ ಇದೆಯೇ ಪಾಪ, ಅಂಥ ಒಳ್ಳೆ ಋಷಿಗಳನ್ನು ಮದುವೆ ಆಗಿಬಿಟ್ಟು ಅವ್ರ ಕಣ್ಣು ತೆಗೆದು ಈಗ ಯಾರ್ದೋ ಜೊತೆ ವಾಸ ಮಾಡ್ಕೊಂಡಿದೆಯಲ್ಲ ಅಂತ ಹೇಳಿದಾಗ ಅದಕ್ಕೆ ಅವಳು ಹೇಳ್ತಾಳೆ, ಕಥಂ ಮತಿಸ್ತೇಂಬ ಗತಾನ್ಯಥಾ ಸತಾಂ ಮಾರ್ಗಂ ತ್ವಿಯಂ ಮತ್ಕುಲ ದೂಷಣಂ ತ್ವಿದಂ. ಅವಳು ಹೇಳಿದ್ಲು, ನಿನ್ನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಿನಗೆ ಅನಿಸ್ತಾ ಇದೆಯಾ? ಎಂಥ ಕುಲದಲ್ಲಿ ನಾನು ಬಂದಿದ್ದೀನಿ, ನಿನ್ನಂಥ ರಾಜ, ಉತ್ತಮನಾದ ರಾಜ ನನ್ನನ್ನು ಬೆಳೆಸಿ ಒಳ್ಳೆ ರೀತಿಯಲ್ಲಿ ನನ್ನನ್ನು ಬೆಳೆಸಿದೆಯಾ ನೀನು, ನಿನಗಿಂತ ಅನುಮಾನ ಬರುತ್ತಾ? ನಾನಂಥ ಕೆಲಸ ಮಾಡ್ತೀನ? ಮತ್ತೆ ಯಾರಿಗ ಹಾಗಾದರೆ? ಯಾರು ಅಂದರೆ ಅವರೇ ಚವನ ಋಷಿಗಳೇ ಅಂತ ನಡೆದ ಘಟನೆಯೆಲ್ಲ ಹೇಳ್ತಾಳೆ. ಸಂತೋಷ ಆಗುತ್ತೆ. ಅಂತೂ ನಮ್ಮ ವಂಶದಲ್ಲಿ ಒಳ್ಳೆ ಹೆಣ್ಣು ಮಗಳಾಗಿ ಬಂದಿದೆಯಾ, ಒಳ್ಳೆ ಪತಿ ಸೇವೆ ಮಾಡಿ ಪಾತಿವ್ರತ್ಯವನ್ನು ಸಂಪಾದನೆ ಮಾಡಿದೆಯಾ ಅಂತ ಹೊಗಳ್ತಾನೆ. ಅಷ್ಟೇ ಆದರೆ ಮುಗಿಯಲ್ವಲ್ಲ, ಯಜ್ಞ ನಡಿಬೇಕು. ಆ ಯಾಗ ಮಾಡಿ ಅಶ್ವಿನಿ ದೇವತೆಗಳಿಗೆ ಆಹುತಿ ಹಾಕಬೇಕು. ಚವನ ಋಷಿಗಳು ತಾವು ಯಜ್ಞವನ್ನು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಅಶ್ವಿನಿ ದೇವತೆಗಳಿಗೆ ಇಂದ್ರಾಯ ಸ್ವಾಹ ಎಲ್ಲ ಮುಗಿಯುತ್ತೆ. ಅಶ್ವಿನಿ ದೇವತೆಗಳಿಗೂ ಆಹುತಿ ಹಾಕಬೇಕು ಅಂದಾಗ ಇಂದ್ರ ವಜ್ರಾಯುಧ ತಗೊಂಡು ಸ್ವರ್ಗದಿಂದ ಬಂದೇ ಬಿಡ್ತಾನೆ. ವಜ್ರಾಯುಧ ತಗೊಂಡೇ ಬರ್ತಾನೆ. ಬಂದು ಹೇಳ್ತಾನೆ, ಮೊದಲು ಯಜ್ಞ ನಿಲ್ಲಿಸಿ ನೀವು, ನಾವು ಅಶ್ವಿನಿ ದೇವತೆಗಳಿಗೆ ಯಜ್ಞದಲ್ಲಿ ಪಾಲಿಲ್ಲ ಅಂತ ನಾವೆಲ್ಲ ಸೇರಿ ನಿರ್ಧಾರ ಮಾಡಿದ್ದೀವಿ, ಹೇಗೆ ಕೊಡ್ತೀರಾ ಅಂತ. ಚವನ್ ಋಷಿಗಳು ಹೇಳ್ತಾರೆ, ನಾನು ಮಾತು ಕೊಟ್ಟಿದ್ದೀನಿ, ಅದರಂತೆ ಅವರು ನನ್ನ ಕಣ್ಣು ಕೊಟ್ಟಿದ್ದಾರೆ, ಒಳ್ಳೆ ಯೌವನ ಕೊಟ್ಟಿದ್ದಾರೆ, ನಾನು ಅವರಿಗೆ ಆಹುತಿ ಕೊಟ್ಟೇ ಕೊಡ್ತೀನಿ, ಇಲ್ಲ ನಾನು ತಡಿತೇನೆ ಅಂತ. ಅವರು ಏನು ಮಾಡೋಲ್ಲ. ಇಂದ್ರದೇವರಿಗೆ ಅವನು ಎಲ್ಲಿ ನಿಂತಿರ್ತಾನೋ ಅವನ ಬಲಗೈಯಲ್ಲಿ ವಜ್ರಾಯುಧ ಹಿಡ್ಕೊಂಡು ನಿಂತಿದ್ದಾನೆ, ಅದು ಹಾಗೆ ಸ್ತಂಭವಾಗಿ ನಿಂತ್ಕೊಳ್ಳಿ ಅಂತ ಒಂದು ಶಾಪ ಕೊಡ್ತಾರಷ್ಟೇ. ಇಂದ್ರನಿಗೆ ಅವನ ಕೈಯನ್ನು ಅಳ್ಳಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಾಮರ್ಥ್ಯ ಚವನ ಋಷಿಗಳಿಗೆ. ಅವರಿಗೆ ಬಂದದ್ದು ಯಾಕೆ? ಅವರು ಭಗವಂತನ ಆರಾಧಕರು, ಅವನ ಉಪಾಸಕರು, ಅವರ ಸಾಮರ್ಥ್ಯ ಅಷ್ಟು ದೊಡ್ಡದಿದೆ. ಮತ್ತು ಬ್ರಾಹ್ಮಣರ ಶಾಪವನ್ನು ದೇವತೆಗಳೆಲ್ಲ ಸ್ವಯಂ ನಾನೇ ಸ್ವೀಕಾರ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಅದರಂತೆ ಸ್ವೀಕಾರ ಮಾಡಿ ಯಾದವ ಕುಲ ನಾಶ ಆಗಬೇಕು ಅಂದಾಗ ತನ್ನನ್ನು ತಾನು ನಾಶ ಮಾಡಿಕೊಂಡಿದ್ದಾನೆ. ಇದು ಬ್ರಾಹ್ಮಣರ ಶಾಪಕ್ಕೆ ಭಗವಂತ ಕೊಡುವಂತಹ ಮರ್ಯಾದೆ. ಆದ್ದರಿಂದ ಬ್ರಾಹ್ಮಣರು ಇಂದ್ರದೇವರಿಗೆ ಶಾಪ ಕೊಟ್ಟರೆ ಅವರ ಶಾಪದ ನಿಮಿತ್ತವಾಗಿ ಅವರ ಕೈಯೇ ಅಳ್ಳಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಂದ್ರದೇವರು ವಾಪಸ್ ಪ್ರಾರ್ಥನೆ ಮಾಡ್ತಾರೆ, ಚವನ್ ಋಷಿಗಳೇ ದಯವಿಟ್ಟು ಏನಾದರೂ ಮಾಡಿ ನನ್ನ ಕೈ ಅಳ್ಳಾಡಿಸೋ ಹಾಗೆ ಮತ್ತೆ ವ್ಯವಸ್ಥೆ ಮಾಡಿ, ನಾನು ಮುಂದಿಂದೆಲ್ಲ ಕಾರ್ಯಕ್ರಮ ಮಾಡಬೇಕಲ್ಲ, ನೀವು ಅಶ್ವಿನಿ ದೇವತೆಗಳ ಆಹುತಿ ಕೊಡಿ, ನಮ್ಮದೇನೂ ಅಭ್ಯಂತರ ಇಲ್ಲ ಅಂತ ಅವರು ಹೇಳಿದ ಮೇಲೆ ಅವರ ಕೈಯನ್ನು ಸರಿಪಡಿಸ್ತಾರೆ. ಆಮೇಲೆ ಅಶ್ವಿನಿ ದೇವತೆಗಳಿಗೆ ಅವತ್ತಿನಿಂದ ಯಜ್ಞದಲ್ಲಿ ಆಹುತಿ ಅನ್ನೋದು ಮುಂದುವರ್ಕೊಂಡು ಬರುತ್ತೆ ಅಂತ ಭಾಗವತ ಶರ್ಯಾತಿರಾಜನ ಚರಿತ್ರೆಯನ್ನು ಹೇಳಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಶ್ಲೋಕ. ಶರ್ಯಾತಿಂಚ ಸುಕನ್ಯಾಂಚ ಚವನಂಚೇಂದ್ರಂ ಅಶ್ವಿನೌ ಭೋಜನಾಂತೆ ಸ್ಮರನ್ನಕ್ಷ್ಣೋ ಅಂಗುಷ್ಟಾಗ್ರಾಂಬು ನಿಕ್ಷಿಪೇತ್ ಅಂತ. ಈ ಶ್ಲೋಕ ಹೇಳೋದಲ್ಲ, ಈ ಕಥೆಯನ್ನು ನೆನಪು ಮಾಡಿಕೊಂಡು ಶರ್ಯಾತಿ ಸುಕನ್ಯಾ ಇವರ ಈ ಚರಿತ್ರೆಯನ್ನು ಒಂದು ಸತಿ ಸ್ಮರಣೆ ಮಾಡಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು, ಊಟ ಆದಮೇಲೆ ಮಧ್ಯಾಹ್ನದ ಊಟ ಆದಮೇಲೆ ಕೈಯನ್ನು ಚೆನ್ನಾಗಿ ತೊಳೆದು ಈ ಕಥೆಯನ್ನು ನೆನಪು ಮಾಡಿಕೊಂಡು ನಮ್ಮ ಅಂಗುಷ್ಟದ ತುದಿಯಲ್ಲಿರುವ ನೀರನ್ನು ಕಣ್ಣಿನ ಒಳಗಡೆ ಹಾಕ್ಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವತ್ತಿಗೂ ಕಣ್ಣಿನ ಸಮಸ್ಯೆಯೇ ಬರೋದಿಲ್ಲ ಅಂತ ಭಾಗವತ ನಮಗದನ್ನು ತಿಳಿಸುತ್ತೆ. ಆದ್ದರಿಂದ ಮೊದಲೇ ನಮಗೀಗ ಕಣ್ಣಿನ ಸಮಸ್ಯೆಗೆ ಯೋಚನೆಯೇ ಇಲ್ಲ. ಕೈಯಾರೆ ಕಣ್ಣನ್ನು ಹಾಳು ಮಾಡಿಕೊಳ್ಳುವಂಥ ವ್ಯವಸ್ಥೆ ಒಂದು 50-60 ಸಾವಿರ ಕೊಟ್ಟು ನಾವೇ ಮಾಡ್ಕೊಂಡಿದ್ದೀವಿ. ಆಪರೇಷನ್ಗೆ 1 ಲಕ್ಷ, ಹಾಳಾಗ್ಲಿಕ್ಕೆ ಒಂದು 50,000 ಅಂತ ಒಂದು ಮೊಬೈಲ್ ತೊಗೊಂಡು ಅದನ್ನು ರಾತ್ರಿ ಎಲ್ಲ ಕಣ್ಣಿಗೆ ಇಟ್ಕೊಂಡು ಇರೋದರಿಂದ ಕಣ್ಣು ಹಾಳಾಗೋಲ್ಲ ಆಚಾರ ನಮ್ಮದು ಅಂತ ಹೇಳೋ ಹಾಗೆ ಇಲ್ಲ. ಅವಶ್ಯವಾಗಿ ಹಾಳಾಗೋದೇ ಕಣ್ಣು. ಅದಕ್ಕೆ ಭಾಗವತ ಇಂಥದ್ದೊಂದು
ಆಧ್ಯಾತ್ಮಿಕವಾದ ಉಪಾಯವನ್ನು ಕೊಡುತ್ತೆ. ಅದನ್ನು ಕೊಟ್ಟು ಅದಕ್ಕೆ ಮತ್ತು ನಾನು ಮೊದಲೇ ಹೇಳಿದೆ ಕೈ ಚೆನ್ನಾಗಿ ತೊಳಿಬೇಕು ಅಂತ. ಕೆಲವರು ಕೈನ ಸುಮ್ಮನೆ ಅಲ್ಲಿ ಹೋಗಿ ಈಗ ಅಂದ್ಕೊಂಡು ಬರ್ತಾರೆ. ಅಂಥವರು ಕತೆ ನೆನಪು ಮಾಡಿಕೊಂಡು ಕಣ್ಣಿಗೆ ಹಾಕ್ಕೊಂಡು ಹುಳಿಯೋ ಸಾರೋ ಕಣ್ಣಿಗೆ ಹೋದ್ರೆ ನಂಗೆ ಗೊತ್ತಿಲ್ಲ. ಸರಿಯಾಗಿ ಕೈ ತೊಳೆದು ಪೂರ್ಣ ಸ್ವಚ್ಛ ಆದ ಮೇಲೆ ಆ ಹೆಬ್ಬೆಟ್ಟಿನ ತುದಿಯಲ್ಲಿರುವ ನೀರನ್ನು ಇಷ್ಟೆಲ್ಲ ಕಥೆ ಸ್ಮರಣೆ ಮಾಡಿ ಈ ಶರಿಯಾತಿ, ಸುಕನ್ಯಾ, ಆಮೇಲೆ ಈ ಚವನ ಋಷಿಗಳು, ಅಶ್ವಿನಿ ದೇವತೆಗಳು, ಇಂದ್ರ, ಇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಆ ಕಣ್ಣಿಗೆ ನೀರು ಹಾಕ್ಕೊಂಡ್ರೆ ಹೇಗೆ ಚವನ ಋಷಿಗಳಿಗೆ ಮತ್ತೆ ಒಳ್ಳೆ ತೇಜಸ್ಸು ಪೂರ್ಣವಾದಂತಹ ಕಣ್ಣನ್ನು ಕೊಟ್ಟರೋ ಆ ರೀತಿಯಾದ ಕಣ್ಣಿನ ವ್ಯವಸ್ಥೆಯನ್ನು ನಮಗೂ ಕೂಡ ಭಗವಂತ ಕೊಡ್ತಾನೆ ಅಂತ ಭಾಗವತ ನಮಗೆ ತಿಳಿಸತ್ತೆ. ಹೀಗೆ ಆ ಚರಿತ್ರೆಯನ್ನು, ಆ ಶರ್ಯಾತಿ ರಾಜನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಮುಂದೆ ಆ ವಂಶದಲ್ಲಿ ಆನರ್ತ ಅಂತ ಒಬ್ಬ ರಾಜ, ಆನರ್ತನ ಮಗ ರೇವತ. ಆ ರೇವತ ರಾಜ ಅವನಿಗೆ ಒಬ್ಬಳು ರೇವತಿ ಅಂತ ಮಗಳಿರ್ತಾಳೆ. ಅವಳಿಗೆ ಒಳ್ಳೆ ಗಂಡು ಬೇಕು. ಅದಕ್ಕೆ ಅವನು ಯೋಚನೆ ಮಾಡ್ದ, ಇಲ್ಲಿ ಯಾವುದೋ ಮ್ಯಾಟ್ರಿಮೋನಿಗೆ ಹೋದರೆ ಯಾರ್ಯಾರನ್ನೋ ತೋರಿಸ್ತಾರೆ, ಅವ್ರಿಗೆ ಒಂದ್ಸತಿ ಮದುವೆ ಆಗಿದೆಯೋ ಇಲ್ವೋ ಅದು ಗೊತ್ತಾಗೋಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಬ್ರಹ್ಮದೇವರು, ನಾನು ಬ್ರಹ್ಮದೇವರ ಹತ್ರನೇ ಹೋಗ್ತೀನಿ ಅಂತ ಅವನು ಸೀದಾ ಬ್ರಹ್ಮಲೋಕಕ್ಕೆ ಹೊರಟೋದ. ಅಲ್ಲೇ ಹೋಗಿ ಬ್ರಹ್ಮದೇವರನ್ನೇ ಕೇಳಬೇಕು ಅಂತ ಹೋದಾಗ ಅಲ್ಲೊಂದು ಸಂಗೀತ ಕಚೇರಿ ನಡೀತಾ ಇತ್ತು. ಒಳ್ಳೆ ಗಂಧರ್ವರು ಹಾಡ್ತಾ ಇದ್ರು. ಚೆನ್ನಾಗಿದೆ, ಒಂದು 5 ನಿಮಿಷ ಹಾಡುಗೀಡು ಕೇಳಿ ಆಮೇಲೆ ಬ್ರಹ್ಮದೇವರನ್ನು ಮಾತಾಡಿಸೋಣ ಅಂತ ಕೂತ್ಕೊಂಡ. ಇದು ತ್ರೇತಾಯುಗದಲ್ಲಿ ಕೂತಿದ್ದಾನ ಅವನು ಕೂತ. ಆವಾಗ ಹಾಡೆಲ್ಲ ಮುಗೀತು. ಬ್ರಹ್ಮದೇವರನ್ನ, ಸ್ವಾಮಿ ಬಂದಿದ್ದೇನೆ ನಾನು, ಏನಪ್ಪ ವಿಷಯ? ಏನಿಲ್ಲ, ನನ್ನ ಮಗಳಿಗೆ ಒಳ್ಳೆ ವರ ನೀವು ಸೂಚನೆ ಮಾಡಿದರೆ ಆಗುತ್ತೆ ಎಂದಾಗ ಅವನೊಂದಿಷ್ಟು ಹೆಸರೆಲ್ಲ ಹೇಳ್ತಾನೆ. ಯಾರೋ ಒಳ್ಳೆಯ ಸೂಚನೆ ಮಾಡಿ ಅಂದರೆ ಅವ್ರು ಯಾರೂ ಇಲ್ಲ, ಆ ಯುಗವೇ ಮುಗಿದೋಗಿದೆ, ದ್ವಾಪರ ಬಂದ್ಬಿಟ್ಟಿದೆ ಅಂತ ಅವ್ರು ಹೇಳಿ. ದ್ವಾಪರ ಯುಗನ ಬ್ರಹ್ಮಲೋಕದಲ್ಲಿ ಕಳೆಯುವ ಸಮಯ ನಮ್ಮ ಸಮಯಕ್ಕೂ ಅಲ್ಲಿಗೂ ತುಂಬ ವ್ಯತ್ಯಾಸ ಇತ್ತು. ಇದಕ್ಕೆಲ್ಲ ಇವಾಗ ನಮಗೆ ಒಳ್ಳೆಯ ಉದಾಹರಣೆಗಳಿದೆ. ಮೊದಲಾದರೆ ಕಷ್ಟ ಆಗ್ತದೆ. ಹೇಗೆ ಇಲ್ಲಿ ಒಂಥರ ಸಮಯ ಅಂತಾರೆ, ಅಲ್ಲೊಂಥರ ಸಮಯ ಅಂತಾರೆ. ಈಗೆಲ್ಲ ಅಮೇರಿಕಾದಲ್ಲೆಲ್ಲ ಇದ್ದವರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಇವಾಗ ಎಚ್ಚರಿಕೆ ಆಗೋಲ್ಲ. ಇಲ್ಲಿ ನಾವೆಲ್ಲ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತಾ ಇರ್ತೀವಿ, ಅವ್ರು ಹೇಳೋದಕ್ಕೋ ಮಲಗೋದಕ್ಕೋ ರೆಡಿ ಆಗ್ತಿರ್ತಾರೆ. ಹಾಗೆ ಬ್ರಹ್ಮಲೋಕದಲ್ಲಿ ಅಲ್ಲಿ ಸಮಯದ ವ್ಯತ್ಯಾಸ ಅದು ಬೇರೆ ಬೇರೆ. ಅಲ್ಲಿ ಒಂದು ಕ್ಷಣ ಕಳೆಯೋದು ಅಂದರೆ ಅದು ಯುಗಗಳೇ ಕಳೆದು ಮುಂದಕ್ಕೆ ಹೋಗ್ತಾ ಇರುತ್ತಲ್ಲಿ. ಅದರಿಂದ ಹೀಗಾಗಿದೆ ಎಂದಾಗ ನೋಡು, ಈ ದ್ವಾಪರದಲ್ಲಿ ಬಂದಿದೆಯಾ, ಬಲರಾಮ ದೇವರಿದ್ದಾರೆ, ಅವರಿಗೆ ಬೇಕಾದರೆ ನೀನು ಹೋಗಿ ನಿನ್ನ ಮಗಳನ್ನು ಕೊಡು. ಇವಳು 22 ಅಡಿ ಇದ್ದಾಳೆ. ಬಲರಾಮ ದೇವರು ಒಂದು 8 ಅಡಿ ಇದ್ದಾರೆ ಪಾಪ. ಹುಡುಗಿ ಹೈಟ್ ಆದರೆ ಹುಡುಗ ಒಪ್ಪಲ್ಲ, ಹುಡುಗ ಹೈಟ್ ಆದರೆ ಹುಡುಗಿ ಒಪ್ಪಲ್ಲ. ಈ ಹೈಟ್ ಇದ್ರೆ ಏನು ಗತಿ? ಅವರು ಆ ಯುಗದವರು ಅಷ್ಟಷ್ಟು ಎತ್ತರ. ಬಲರಾಮ ದೇವ್ರ ಹತ್ರ ಹೋಗಿಲ್ಲ, ಬ್ರಹ್ಮದೇವರು ಹೇಳಿದ್ದಾರೆ ನಿಮಗೆ ಕೊಟ್ಟು ಮದುವೆ ಮಾಡಬೇಕಂತೆ ಅಂದರೆ ಬಲರಾಮ ದೇವರು ಕತ್ತೆತ್ತು ನೋಡ್ತಾರೆ, ಅಲ್ಲಿದ್ದಾಳೆ ಹುಡುಗಿ, ಏನು ಮದುವೆ ಆಗೋದು? ಅವ್ರು ಯೋಚನೆ ಮಾಡಿ ಅವ್ರ ಹತ್ರ ನೇಗಿಲಿತ್ತು. ಆ ನೇಗಿಲನ್ನು ತಗೊಂಡು ಅವಳ ಭುಜಕ್ಕೆ ಹಾಕಿ ಎಳಿತಾರೆ. ಎಳೆದು ಅವರ ಹೈಟಿಗೆ ಸರಿಯಾಗಿ ಮಾಡ್ಕೊಳ್ತಾರೆ. ಇದನ್ನು ಪ್ರಯೋಗ ಮಾಡಬೇಕು ಅಂತ ಭಾಗವತ ಹೇಳೋಲ್ಲ, ಇದು ಕೇಳಲಿಕ್ಕಷ್ಟೇ. ಆಮೇಲೆ ಮನೆಗೆ ಹೋಗಿ ನನ್ನ ಹೆಂಡತಿ ಹೈಟ್ ಇದ್ದಾಳೆ ಅಂತ ನೇಗಿಲಿಸ್ಕೊಂಬಂದು ಎಳೆದು ಮತ್ತಿನ್ನೇನೋ ಅವ್ಯವಸ್ಥೆ ಆದರೆ ಅದು ನಮಗೆ ಗೊತ್ತಿಲ್ಲ. ಭಾಗವತ ಕೆಲವನ್ನು ಕೇಳಬೇಕು, ಕೆಲವನ್ನು ಅನುಷ್ಠಾನ ಮಾಡಬೇಕು. ಶರಿಯಾತಿ ಚರಿತ್ರೆಯನ್ನು ಕೇಳಿ ಅನುಷ್ಠಾನ ಮಾಡಬೇಕು, ಬಲರಾಮ್ ಚರಿತ್ರೆಯನ್ನು ಕೇಳಿ ಸಂತೋಷ ಪಡಬೇಕು. ಹಾಗೆ ಆ ರೇವತಿಯನ್ನು ಅವರು ಎಳೆದು ಅವರಿಗೆ ಸಮಾನವಾಗಿ ಅವರು ಮಾಡಿಕೊಂಡು ಆಮೇಲೆ ರೇವತಿಯನ್ನು ಬಲರಾಮ ದೇವರು ವಿವಾಹ ಮಾಡಿಕೊಳ್ತಾರೆ ಅಂತ ಆ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಮುಂದೆ ಆ ವಂಶದಲ್ಲೆಲ್ಲ ಯಾರ್ಯಾರು ಬಂದಿದ್ದಾರೆ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ಅದನ್ನು ಸಾಯಂಕಾಲದ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.